ದಾವಣಗೆರೆ ಮ್ಯಾನುಫ್ಯಾಕ್ಚರು ನಮ್ಮ ಚೇತನ ಮೇಡಮ್ ಅನ್ನೋರು ಇದಕ್ಕೆ ನಡೆಸ್ತಾ ಇದ್ದಾರೆ. ಸಲ್ಫೇಟ್ ಫ್ರೀ ಮತ್ತು ಪ್ಯಾರಾಬಿನ್ ಫ್ರೀ ಇದೆ ಮತ್ತು ಕಲರ್ಸು ಡೈ ಏನಿದೆ ಅದೆಲ್ಲವೂ ಕೂಡ ಪ್ಯೂರ್ಲಿ ಆರ್ಗಾನಿಕ್ ಸರ್. ಯಾವುದೇ ಥರದ ಕೆಮಿಕಲ್ಸ್ ಇಲ್ಲ. ಇಡೀ ಇಂಡಿಯಾದಲ್ಲಿ ನಾವೇ ಮೊದಲು ಅರೋಮಾಥೆರಪಿ ಆಯಿಲ್ ಯೂಸ್ ಮಾಡ್ತಾ ಇರೋದು. ಥ್ಯಾಂಕ್ ಯು ಸರ್. ಇಲ್ಲ ಅದ್ರದ್ದು ಮತ್ತು ಹಾರ್ಟ್ ಅಟ್ಯಾಕ್ ಬಂದಾಗ ಮಾತ್ರ. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಪ್ರಿಯರ್ ಆಗಿ ನಾವು ಯೂಸ್ ಮಾಡಿದರೆ ನಮ್ಮ ಲೈಫನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು ಸರ್. ಅದೊಂದು ಪ್ರಿನ್ಸಿಪಲ್. ಇದೊಂದು ವಾಟರ್ ಪ್ಯೂರಿಫೈರ್ ಮಾಡಿ ವಾಟರ್ ಇದು ಮಾಡಿದರೆ ಮ್ಯಾಗ್ನೆಟೈಸ್ ಮಾಡಿ ಅದನ್ನು ವಾಟರ್ ಬೇಗ ನಮಗೆ ಡೈಜೆಸ್ಟ್ ಆಗಿ ಮಾಡಿ ನಮ್ಮ ಯೂರಿನ್ ಥ್ರೂ ವಾಟರ್ ಪ್ಯೂರಿಫೈಯರ್ಲಿ ಇನ್ಸ್ಟಾಲ್ ಮಾಡಬೇಕು. ಇಲ್ಲ ಸರ್, ಇದನ್ನು ಬಾಟ್ಲಲ್ಲಿ ಇದನ್ನು ಇದು ಮಾಡಿಬಿಟ್ರೆ ಇದು ಆ ವಾಟರ್ನ ನಿಮಗೆ ಮ್ಯಾಗ್ನೆಟೈಸ್ ಮಾಡುತ್ತೆ. ನೀವು ಯಾವ ವಾಟರ್ ಕುಡಿದ್ರೂ ಪರವಾಗಿಲ್ಲ ಆ ವಾಟರ್ಗೆ ಸರ್ ಈ ಟೈಪ್. ಆ ಟೈಪ್ ಮಾಡಿಬಿಟ್ರೆ ನಿಮಗೆ ವಾಟರ್ ನಿಮ್ಗೆ ಕನ್ವರ್ಟ್ ಆಗಿ ನಿಮಗೆ ಈಸಿ ಅಬ್ಸರ್ವ್ ಟು ಬಾಡಿ ಆಗುತ್ತೆ ಸರ್. ನಿಯೋಡೈನಿಂಗ್ ಮ್ಯಾಗ್ನೆಟ್ ಸರ್. ನಿಯೋಡೈನಿಂಗ್ ಮ್ಯಾಗ್ನೆಟ್, ಇಂಡಸ್ಟ್ರಿಯಲ್ ಮ್ಯಾಗ್ನೆಟ್ ಬೇರೆ, ಇದು ನಿಯೋಡೈನಿಂಗ್. ಇದರಲ್ಲಿ ಹಾಕಿರ್ತೀವಿ ಸರ್. ಇದು ಬೆಡ್ ಸ್ಪ್ರೆಡ್. ಇದೊಂದು ಪಿಲ್ಲೋ ಬರುತ್ತೆ ಸರ್. ಇದರ ಸೇಮ್ ಸೈಜ್ ಮ್ಯಾಗ್ನೆಟ್ ಇರುತ್ತೆ. ಇದರ ಸಣ್ಣ ಇರ್ತವೆ ಸರ್. ಇದರಲ್ಲಿ ಮ್ಯಾಗ್ನೆಟ್ ಇರುತ್ತೆ ಸರ್. ಆ ಮ್ಯಾಗ್ನೆಟ್ ನಮಗೆ ಬಾಡಿ ಮೇಲೆ ಎಫೆಕ್ಟ್ ಆಗುತ್ತೆ ಸರ್. ಮಲ್ಕೊಂಡಾಗ ಹೆಲ್ಪ್ ಆಗುತ್ತೆ ಸರ್. ಇದು ಮ್ಯಾಗ್ನೆಟಿಕ್ ಪವರ್ ಇದೆ ಅಂತ. ಅಂದರೆ ಮಣ್ಣಿನ ಸಂಪರ್ಕದಿಂದ ದೂರ ಆಗಿದೆಯಲ್ಲ ಸರ್, ಮ್ಯಾಗ್ನೆಟ್ ಪವರ್ ಕಮ್ಮಿ ಆಗಿದೆ ಮನುಷ್ಯನಿಗೆ. ನಮ್ಮ ನಿಮಗೆಲ್ಲ ಕಡಿಮೆ ಇದೆ ಸರ್. ನಮ್ಮನೆಲ್ಲ 400 ಸಮಥಿಂಗ್ ಇರುತ್ತೆ. ಅದೇ ನಿಮ್ಮ ಹಾಕಿದ್ರೆ ನಿಮಗೆ ಅದು ಜಾಸ್ತಿ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಸರ್ ಮ್ಯಾಗ್ನೆಟಿಂದ. ನ್ಯಾಚುರಲ್ ಸರ್. ಥ್ಯಾಂಕ್ ಯು. ಈಗ ಏನಾಗಿದೆ ಸರ್ ಅಂದರೆ ಈಗ ನಮ್ಮಲ್ಲಿ ಈಗ ಸುಮಾರು ನನ್ನಾರಿ ಅಂತ ಇದೆ. ಸುಮಾರು ಅಳಿವಿನಂಚಿನ ಇರ್ತಕ್ಕಂಥ ನನ್ನಾರಿನ ಇವತ್ತು ಸುಮಾರು 50-100 ಎಕರೆಯಲ್ಲಿ ನಮ್ಮ ರೈತರು ಬೆಳೀತಾ ಇದ್ದಾರೆ. ಆಮೇಲೆ ಔಷಧಿ ಕಂಪನಿಗಳಿಗೆ ನಾವು ಕೊಡ್ತಾ ಇದ್ದೇವೆ. ಆಮೇಲೆ ಆಯುರ್ವೇದ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಕರ್ಕೊಂಡೋಗಿ ತೋರಿಸ್ಬಿಟ್ಟು ಹೆಂಗೆ ಬೆಳಿಬೇಕು, ಯಾವ ಥರ ಮಾಡಬೇಕು ಅದೆಲ್ಲ ನಾವು ತೋರಿಸ್ತಾ ಇರ್ತೇವೆ. ಆಮೇಲೆ ಪ್ರಕೃತಿ ದಟ್ಟವಾಗಿ ಎಣ್ಣೆ ತೆಗಿತೀವಿ ಅವತ್ತು. ಈಗ ಲೆಮನ್ ಗಾಸು, ಸಿಟ್ರನಳ, ಜಿರೇನಿಯಮ್, ಪಾಮ್ರೋಸ ಈ ಥರ ಇದೆ. ಆಯಿಲ್ ಡಿಸ್ಟಿಲೇಷನ್ ಬಗ್ಗೆನೂ ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತೀವಿ. ಆಮೇಲೆ ಈಗ ಅರಿಶಿಣದಲ್ಲಿ ಎಣ್ಣೆ ತೆಗಿತಾ ಇದ್ದೀವಿ. ಅರಿಶಿಣದಲ್ಲಿ ಇದೆ ಎಣ್ಣೆ ಇದೆ ನೋಡಿ ಸರ್, ಈ ಥರ ಇದೆ. ನಮ್ಮಲ್ಲಿ ಸುಮಾರು ಒಂದು 9 ವೆರೈಟಿ ಗುಲ್ಗಂಜಿ ಇದೆ ಸರ್. 9 ವೆರೈಟಿ ಗುಲ್ಗಂಜಿಯಲ್ಲಿ ಇಲ್ಲಿ ಕಪ್ಪುದು ಇದೆ, ಹಸಿರು ಇದೆ ಸರ್. ಇಲ್ಲೆಲ್ಲ ಈ ಥರ ನಮ್ಮದೆಲ್ಲ ಕಲ್ಟಿವೇಷನ್ ಇದೆ. ಆಮೇಲೆ ಮಕ್ಕಳಿಗೆಲ್ಲ ತೋರಿಸ್ತಾ ಇರ್ತೀವಿ. ಆಮೇಲೆ ಯಾರು ರೈತರು ಬೆಳಿಬೇಕು ಅಂತೇಳಿ ಅವ್ರಿಗೂ ನಮಗೆ ಯಾವುದು ಅವಶ್ಯಕತೆ ನಮ್ಮ ಕಂಪ್ನಿಯಲ್ಲಿ ಕೊಟ್ಟಿರ್ತಾರೆ ಅವಾಗ. ಇದೆಲ್ಲ ಎಲ್ಲಿದೆ ಸರ್? ಯಾವ ನಮ್ಮ ಚಿತ್ರದುರ್ಗದಲ್ಲಿ ಆಫೀಸ್ ಸುಮಾರು 25 ವರ್ಷದಿಂದ ಆಫೀಸ್ ಇದೆ. ಈಗ ನಾವು ಕರ್ನಾಟಕ ಮೆಡಿಸಿನಲ್ ಪ್ಲಾಂಟ್ಸ್ ಬೋರ್ಡ್ ಏನಿದೆ ಅವ್ರ ಜೊತೆಗೆ ಇದ್ದೀವಿ. ಸಿಮ್ಯಾಪ್ ಅವ್ರ ಜೊತೆಗೆ ಇದ್ದೀವಿ. ಭಾರತ ರಾಷ್ಟ್ರೀಯ ಸಂಶೋಧನಾ ಅಂದರೆ IHR ಇದೆಲ್ಲ ಅವ್ರ ಜೊತೆಗೂ ನಾವು ಕೆಲಸ ಮಾಡ್ತೇವೆ. ಸುಮಾರು ಕೆಲಸ ನಾವು ವಿಚಾರ ಮಾಡ್ತೀವಿ. ರೈತರಿಂದ ಸ್ಪಂದನೆ ಅಂತೇಳಿ ನಮಗೆ ಯಾವ ಕಂಪನಿ ಎಷ್ಟು ಕೊಟ್ಟಿರುತ್ತೋ ಅದು ಒಂದು 500 kg ಕೊಟ್ಟಿರ್ತೀವಿ ಅಂದರೆ ಒಬ್ಬ ರೈತರಿಗೆ ಕೊಡ್ತೀವಿ. ಒಂದು 10-20 ಟನ್ ಕೊಟ್ಟಿರ್ತೀವಿ ಅಂದರೆ 2-3 ರೈತರಿಗೆ ಕೊಟ್ಟಿರ್ತೀವಿ. ಆ ವರ್ಷದಲ್ಲಿ ನಮ್ಗೆ ಯಾವ ಕಂಪನಿ ಏನು ಕೊಟ್ಟಿರುತ್ತೋ ಸುಮಾರು ಎಲ್ಲರೂ ಕೊಡೋಕೆ ಬರೋದು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಅವ್ರು ಕೊಡ್ತೀವಿ. ಆಮೇಲೆ ಮುಕುನಪುರ ಅಂತ ಇದೆ. ಇದು ನಸ್ಗುನಿ ಅಂತ ಹೇಳ್ತೀವಿ. ಇದೆಲ್ಲ ಅಡಿಕೆ ತೋಟದಲ್ಲಿ ಕಳೆ ಹೋಗ್ಲಿಕ್ಕೆ, ಗೊಬ್ಬರ ಮಾಡ್ಕೊಳ್ಳೋಕ್ಕೆ ಇದು ಚೆನ್ನಾಗಿದೆ. ಇದು ಆಗ್ತಾ ಇದ್ದಾರೆ. ಇದು ಭಾರತ ರಾಷ್ಟ್ರೀಯ ಸಂಶೋಧನಾ ಸಂಸ್ಥೆ ಇದೆ. ಈಗ ನಾವೇನು ಇದನ್ನು ಸಪ್ಲೈ ಮಾಡ್ತೀವಿ. ಇನ್ನೊಂದು ಇದಿದೆ ಸ್ಟೀವಿಯಾ ಅಂತ ಹೇಳ್ಬಿಟ್ಟು ಸಕ್ಕರೆ ಗಿಡ. ಇದು ಅದು ಸಕ್ಕರೆ ಸಿಹಿ ತುಳಸಿ ಅಂತ ಹೇಳ್ತೀವಿ. ಸಕ್ಕರೆ ಎಷ್ಟು ಸಿಹಿ ಇರುತ್ತೋ ಅದು 250-300 ಪಟ್ಟು ಸಿಹಿ ಇರುತ್ತೆ. ಇದನ್ನು ಸಕ್ಕರೆ ಬದಲು ಇದನ್ನು ಉಪಯೋಗಿಸಿದ್ರೆ ಸಿಹಿ ಅನಿಸುತ್ತೆ ಹೊರತು ಇದರಲ್ಲಿ 0 ಕ್ಯಾಲರೀಸ್ ಇರುತ್ತೆ. ಇದನ್ನು ರೈತರು ಬೆಳ್ಕೋಬೋದು. ಮನೆ ಮುಂದೆ ಎಲ್ಲ ತುಳಸಿ ಗಿಡ ಹೆಂಗೆ ಬೆಳೀತು ಅದೇ ಥರ ಬೆಳ್ಕೊಂಡ್ಬಿಟ್ಟು ಇದನ್ನು ಟೀನಲ್ಲಿ ಇದನ್ನು ಹಾಕ್ಕೊಂಡ್ಬಿಟ್ಟು ಸಕ್ಕರೆ ಕಾಯಿಲೆ ಇರೋರು ಹಾಕೋಬೋದು. ಅಂದರೆ ಸಕ್ಕರೆ ಕಾಯಿಲೆ ಇರೋರಿಗೆ ಸಿಹಿ ಅನಿಸುತ್ತೆ ಹೊರತು ಅವ್ರಿಗೆ ಯಾವುದೋ ರೋಗಗಳು ಇರೋದಿಲ್ಲ. ಆಮೇಲೆ ಇನ್ನೊಂದು ಇದು ಬಂದುಬಿಟ್ಟು ಇದು ಸರ್ಪಗಂಧ ಅಂತ ಹೇಳ್ಬಿಟ್ಟು ರಾಲ್ ಸರ್ಪೆಂಟೇನ್ ಅಂತ ಹೇಳ್ಬಿಟ್ಟು ಈ ಸರ್ಪಗಂಧ ನಿಮಗೆ BPL ಬರುತ್ತೆ. ಈ BPL ಬಂದಾಗ ಏನಾಗುತ್ತೆ ಅಂತೇಳಿ BP ಗುಳಿಗೆ ತೊಗೊಂಡಾಗ ಏನಾಗುತ್ತೆ ಸೈಡ್ ಎಫೆಕ್ಟ್ ಇರುತ್ತೆ. ಅದು ಇದರಲ್ಲಿ ಸೈಡ್ ಎಫೆಕ್ಟ್ ಬರೋದಿಲ್ಲ ಆಯುರ್ವೇದದಲ್ಲಿ. ಈ ಥರ ನಾವೆಲ್ಲ ರೈತರುಗಳು ಕೊಡೋದು ಮಾಡ್ತಾಯಿದ್ರು. ಅದು ಎಲ್ಲರೂ ಕೊಡೋದಿಲ್ಲ. ಸುಮಾರು ನಮಗೆ ಎಷ್ಟು ಯಾವ ಕಂಪ್ನಿಯವರು ಈಗ ಉದಾಹರಣೆ ನಿಮ್ಮದೇ ಕಾಲೇಜಿಂದ ನಮ್ಗೆ 500 kg 5000 kg ಬೇಕು ಅಂತೇಳಿ ನಾವೇ ಬೆಳೆಸಿ ನಮ್ಮ ಟೆಕ್ನಾಲಜಿ ಪ್ರಕಾರ ಬೆಳೆಸಿ ನಾವು ಅವ್ರಿಗೆ ಕೊಡ್ತೀವಿ ಸರ್. ಈ ಥರ ನಮ್ಮ ಕೆಲಸ ಇದೆ ಸರ್. ಧನ್ಯವಾದ. ಇಲ್ಲ ಗೋಪ್ರಸಾದ ಪಂಚಗ ಉತ್ಪನ್ನಗಳು ಅಂತೇಳಿ ಶುದ್ಧ ದೇಸಿ ಹಸುವಿನ ಗೋಮೂತ್ರ, ಗೋಮಯ ಮತ್ತು ತುಪ್ಪದಲ್ಲಿ ಮಾಡಿರುವಂಥ ಪ್ರಾಡಕ್ಟ್ಸ್ ಇದೆ. ಅಷ್ಟು ಹೆಲ್ತ್ ಕೇರ್ ಪ್ರಾಡಕ್ಟು, ಪೂಜಾ ಕೇರು ಮತ್ತು ಪರ್ಸ್ನಲ್ ಕೇರ್ ಪ್ರಾಡಕ್ಟ್ಸು. ಇದು ದಂತಮಂಜನ್ ಅಂತೇಳಿ ಹಲ್ಲುಜ್ಜ ಪುಡಿ, ಕಂಪ್ಲೀಟ್ ಗೋಮಯ ಭಸ್ಮ, ಅಜ್ವಾನ್ ಸತ್ವ, ಪಚ್ಚಕರ್ಪೂರ ಮತ್ತು ಸೈಂದ್ರ ಲೋಣ. ಬ್ಲೀಡಿಂಗ್ ಗಮ್ಸು, ಸೆನ್ಸಿಟಿವಿಟಿ ಪ್ರಾಬ್ಲಮ್ಸು ಆ ಥರದ ಕಾಯಿಲೆಗಳೆಲ್ಲ ಕಡಿಮೆ ಆಗುತ್ತೆ. ಇದು ವಾತಾರ ಅಂತೇಳಿ ಜಾಯಿಂಟ್ ಪೇನಿಗೆ. ಇದು ಸಾಸಿವೆ ಎಣ್ಣೆ, ಜೇನು ಮೇಣ ಮತ್ತು ತುಪ್ಪದಲ್ಲಿ ಮಾಡಿರೋದು ಅಮೃತಧಾರ. ಸ್ಮೆಲ್ ನೋಡಿ ಸರ್, ಹಚ್ಕೊಂಡು ಲೈಟಾಗಿ ರಬ್ ಮಾಡಿಕೊಂಡ್ರೆ ಪೇನ್ ರಿಲೀಫ್ ಆಗುತ್ತೆ. ಯಾವ ರೀತಿಯ ಕೆಮಿಕಲ್ ಯೂಸ್ ಮಾಡಿಲ್ಲ ಸರ್. ಇದು ಅಂಥೇಳಿ ರೋಲ್ ಆನ್ ಹೆಡ್ಡೇಕಿಗೆ ಹಚ್ಕೊಳ್ಳೋಕ್ಕೆ ನೀಲಗಿರಿ ಎಣ್ಣೆ ಮತ್ತು ತುಪ್ಪದಲ್ಲಿ ಮಾಡೋದು.
ಇದು ನಸ್ಸೆ ಅಂತೇಳಿ ಪ್ರಾಣಶಕ್ತಿ ನೇಸಲ್ ಡ್ರಾಪ್ಸ್. 1 ವರ್ಷ ದೇಸಿ ಹಸುವಿನ ತುಪ್ಪ ಇದು, ಇದರಲ್ಲಿ ಏನೂ ಇಲ್ಲ, 1 ವರ್ಷ ದೇಸಿ ತುಪ್ಪ. ಇದನ್ನು ಮೂಗಿಗೆ ಹಾಕೊಳ್ಳೋದ್ರಿಂದ 2 ಡ್ರಾಪ್ಸು ಮೈಗ್ರೇನು, ಹೆಡ್ಏಕು, ಅಲರ್ಜಿ, ಸೈನಸೈಟಿಸು, ಆಮೇಲೆ ಹಗಲೆಲ್ಲ ಸೀನ್ ಬರೋದು ಆ ಥರದ್ದೆಲ್ಲ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಸ್ನೋರಿಂಗು ಕಡಿಮೆ ಆಗುತ್ತೆ. ಇದು ಪಂಚಗವ್ಯ ಸೋಪ್ ಅಂತೀವಿ. ಇದು ಪಂಚಗವ್ಯ ಸೋಪು. ದೇಸಿ ಹಸು, ಗೋಮೂತ್ರ, ಮುಲ್ತಾನಿ ಮಿಟ್ಟಿ, ತೆಂಗಿನೆಣ್ಣೆ ಮತ್ತು ಬೇವಿನೆಣ್ಣೆ, ಗೋಮಯ ಭಸ್ಮದಲ್ಲಿ ಮಾಡಿರೋದು. ಸ್ಕಿನ್ ರ್ಯಾಷಸ್ಸು, ಅಲರ್ಜಿ, ಟ್ಯಾನು ಆ ಥರದ್ದೆಲ್ಲ ಕಡಿಮೆ ಆಗುತ್ತೆ. ಏನು ಕೆಮಿಕಲ್ ಇಲ್ಲ ಸರ್. ದೇಸಿ ಹಸು ಗೋಮೂತ್ರ ಸ್ಕಿನ್ನಿಗೆ ಅಷ್ಟು ಒಳ್ಳೆಯದು. ಅಲರ್ಜಿ, ರ್ಯಾಷಸ್ ಎಲ್ಲ ಹೋಗುತ್ತೆ. ಇದು ಅಗ್ನಿಹೋತ್ರ ಧೂಪ ಅಂತೇಳಿ ದೇಸಿ ಹಸುವಿನ ಅಗ್ನಿಹೋತ್ರಕ್ಕೆ ಹೋಮಕ್ಕೆ ಏನು ಬಳಸ್ತೀವೋ ಅದೇ ವಸ್ತುಗಳನ್ನು ಬಳಸಿ ಮಾಡಿರೋದು. ಹಚ್ಚೋದ್ರಿಂದ ಮನೆಯಲ್ಲಿ ವಾತಾವರಣ ಶುದ್ಧಿ ಆಗುತ್ತೆ, ಆಕ್ಸಿಜನ್ ಪ್ಯೂರಿಫೈ ಆಗುತ್ತೆ, ಮನೆಯಲ್ಲಿ ಕಂಪ್ಲೀಟ್ ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ. ಇದು ಗೋಮಯ ಅಕ್ಕಿ ಮತ್ತು ತುಪ್ಪದಲ್ಲಿ ಮಾಡಿರೋದು. ಸ್ಮೆಲ್ ಯಾವ ರೀತಿ ಕೆಮಿಕಲ್ ಹಾಕಿಲ್ಲ. ಈಗ ಯಾವುದೇ ರೀತಿ ಸುಗಂಧ ಪರಿಮಳ ಬರಲಿ ಅಂತ ಏನೂ ಹಾಕಿಲ್ಲ ಅದರೊಳಗೆ. ಮನೆಯಲ್ಲಿ ಹೋಮ ಮಾಡ್ತೀವಲ್ಲ ಅದೇ ಥರ ವಾಸನೆನೂ ಬರುತ್ತೆ. ಹಚ್ಚೋದ್ರಿಂದ ತುಂಬಾ ಒಳ್ಳೇದು. ಮನೆ ಒಳಗೆ ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಹುಬ್ಳಿಯಿಂದ ಬರ್ತದೆ ಪ್ರಾಡಕ್ಟ್ಸ್ ಎಲ್ಲ. ಮಾರ್ಕೆಟಿಂಗ್ ಎಲ್ಲ ಆಲ್ ಓವರ್ ಇಂಡಿಯಾ ಮಾಡ್ತಿದ್ದೀರಾ ಅಥವಾ ಆಲ್ ಓವರ್ ಕರ್ನಾಟಕ ಸದ್ಯಕ್ಕಿದ್ದೀವಿ. ಮಹಾರಾಷ್ಟ್ರ ಇದೆ, ನೆಕ್ಸ್ಟ್ ಈಗ ಡೆವಲಪ್ ಆಗ್ತಾ ಇದೆ. ಯಾಕಂದರೆ ಹೆಚ್ಚು ಜನ ಈಗ ಈ ಕಡೆ ವಾಲ್ತಾ ಇದ್ದಾರೆ. ಈಗ ಕೆಮಿಕಲ್ ಫ್ರೀ ಮತ್ತು ದೇಸಿ ಹಸು ಗೋ ಇದರಲ್ಲಿ ಅಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇರೋದ್ರಿಂದ ಜನಕ್ಕೂ ರೀಚ್ ಆಗ್ತಾ ಇದೆ. ಆಮೇಲೆ ಹೊಟ್ಟೆಗೆ ತೊಗೊಳಕ್ಕೆ ಅರ್ಕಗಳು ಸಿಗುತ್ತೆ ಸರ್, ಗೋಮೂತ್ರ ಅರ್ಕಗಳು 4-5 ಥರ ಸಿಗುತ್ತೆ. ತುಳಸಿ ಅರ್ಕ, ಪಾರಿಜಾತ ಅರ್ಕ ಮತ್ತು ಚಂದ್ರಮಾರ್ಕ ಅಂತೇಳಿ 4-5 ಮಂಜಿಷ್ಟ ಅರ್ಕ 4-5 ಅರ್ಕ ಸಿಗುತ್ತೆ. ತುಳಸಿ ಅರ್ಕ ಕಫ, ಕೆಮ್ಮು, ಶೀತ ಇರೋರಿಗೆ ಯಾವ ರೀತಿಯೂ ಸೈಡ್ ಎಫೆಕ್ಟ್ ಇರೋದಿಲ್ಲ. ಇವನ್ ತುಂಬಾ ಒಳ್ಳೆಯದು ಹೆಲ್ತ್ಗೆ. ಇದು ಪಾರಿಜಾತ ಅರ್ಕ ಮಂಡಿ ನೋವು ಇರೋರಿಗೆ, ಆರ್ಥ್ರೈಟಿಸ್ ಪ್ರಾಬ್ಲಮ್ ಇರೋರಿಗೆ ಪೇನ್ ತುಂಬ ರಿಲೀಫ್ ಆಗುತ್ತೆ. ಗೋಮೂತ್ರ ಡಿಸ್ಟಿಲ್ ಮಾಡಿ ಮತ್ತು ಪಾರಿಜಾತದ ಎಲೆದು ಹರ್ಬ್ಸ್ ಹಾಕಿರ್ತಾರೆ. ಇದು ಹ್ಯಾಂಡ್ ವಾಶ್ ಸರ್. ಇದು ಗೋಮೂತ್ರ ಇಟ್ ಸೆಲ್ಫ್ ಇಸ್ ಎ ಡಿಸ್ಬ್ಯಾಕ್ಟೀರಿಯಲ್ ಇನ್ಫೆಕ್ಟ್ ಇದೆ, ಆ್ಯಂಟಿಬ್ಯಾಕ್ಟೀರಿಯಲ್ ಬೆನಿಫಿಟ್ ಗುಣ ಇದೆ. ಸೊ ಯಾವ ರೀತಿ ಕೆಮಿಕಲ್ ಇಲ್ಲದೆ ಇರೋದ್ರಿಂದ ಕೈ ಕೂಡ ಸ್ವಚ್ಛ ಆಗುತ್ತೆ, ಯಾವ ಸೈಡ್ ಎಫೆಕ್ಟು ಇರೋದಿಲ್ಲ. ಗೋಮೂತ್ರ, ಅಂಟವಾಳಕಾಯಿ, ಶಿಕಾಕಾಯಿ ಹ್ಯಾಂಡ್ ವಾಶ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಾಡಿ ಕುಡಿಸೋದು ಸರ್. ಇಲ್ಲಿ ದಾವಣಗೆರೆಲ್ಲ ಇಲ್ಲಿ ದೊಡ್ಡ ಆಯುರ್ವೇದಿಕ್ ಕಾಲೇಜ್ ಇದೆ ಅಲ್ಲ ಸರ್, ಅಶ್ವಿನಿ ಆಯುರ್ವೇದಿಕ್ ಕಾಲೇಜ್, ಅಲ್ಲೇ BB ರೋಡಿಗೆ. ನನ್ನ ಹೆಸರು ವಿನಯ್ ಅಂತ ಮೇಡಮ್. ಹೌದಾ ಸರ್, ನಮಸ್ತೆ ಸರ್. ಇದೆಲ್ಲ ಮನೆಯಲ್ಲೇ ನಾವು ಸ್ವಂತಕ್ಕೆ ಮಾಡ್ತೀವಿ ಸರ್. ಗುಡ್. ಇದು ಲೋನ್ ಏನಾದ್ರು ತಗೊಂಡಿದ್ರೆ ಗೌರ್ಮೆಂಟ್? ಇಲ್ಲ ಸರ್, ಇನ್ನೇನು ಸ್ವಸಹಾಯ ಸಂಘದ ಅಥವಾ ನೀವೇ ಸ್ವಸಹಾಯ ಸಂಘ ಹಾಂ ಸರ್, ಮಾಡ್ತಾ ಇದ್ದೀವಿ ಸರ್. ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿದೆ ಸರ್. ಕೆನಡಾಕ್ಕೂ ಜರ್ಮನಿಗೂ ಕಳಿಸಿದ್ದೀನಿ ಸರ್. ಹಾಂ ಸರ್, ಚೆನ್ನಾಗಿದೆ ಅಂತ ಅಲ್ಲಿಂದ ತಗೊತಿದ್ದಾರೆ. ನೈಸ್ ನೈಸ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಚೆನ್ನಾಗಿ ಆಲ್ ದ ಬೆಸ್ಟ್ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಎಳ್ಳೆಣ್ಣೆ ಎಲ್ಲ ಥರದ್ದು ಆಯಿಲ್ ಇದೆ ಸರ್. ಇದು ಕುಸುಬೆ ಎಣ್ಣೆ, ಇದು ಒರಿಜಿನಲ್ ಹಸಿ ಕೊಬ್ಬರಿಯಿಂದ ಅಂದ್ರೆ ಅಡಿಗೆಗೆ ಯೂಸ್ ಮಾಡೋ ಆಯಿಲ್ ಸರ್ ಅಥವಾ ತಲೆಗೆ? ಅಡಿಗೆಗೆ ಯೂಸ್ ಮಾಡ್ಬೋದು. ಈ ಕೊಬ್ಬರಿ ಎಣ್ಣೆ ಎಲ್ಲ ತಲೆಗೂ ಯೂಸ್ ಮಾಡ್ಬೋದು ಸರ್. ಮತ್ತು ಆರ್ಗ್ಯಾನಿಕ್ ಬೆಲ್ಲ ಇದೆ. ಇದು ಕಾಫಿ ಟೀಗ ಕುದಿಸಿದ್ರೂ ಹಾಲು ಹೊಡೆಯಲ್ಲ. ರಾಕ್ ಸಾಲ್ಟು, ಇದು ಸೀ ಸಾಲ್ಟು, ಇದೆಲ್ಲ ಹೋಮ್ ಮೇಡ್ ಸೋಪ್ಸ್. ಪರ್ಫ್ಯೂಮ್ ಸ್ಮೆಲ್ ಯಾವುದೂ ಇರಲ್ಲ, ನ್ಯಾಚುರಲ್ ಇರುತ್ತೆ. ಚಾರ್ಕೋಲ್ ಟೂತ್ ಪೌಡ್ರ್ ಇದೆ, ಸಿರಿ ಮಾಲ್ಟ್, ಇದೆಲ್ಲ ನಾವೇ ಮಾಡೋದು. ಸೊ ನಮ್ದು ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲ ಕಡೆ ಸಪ್ಲೈ ಆಗುತ್ತೆ. ಮೇನ್ ಬ್ರಾಂಚ್ ಹಿರಿಯೂರಲ್ಲಿದೆ. ಮ್ಯಾನುಫ್ಯಾಕ್ಚರಿಂಗ್ ಹಿರಿಯೂರಲ್ಲಿ ದೊಡ್ಡ ಕಂಪ್ನಿ ಇದೆ, 10 ಗಣ ಹಾಕಿದ್ದೀವಿ. ನಮ್ಮ ಅತ್ತೆ ಮಗ ಇವರು ಸೇನಾ ಆರ್ಮಿ ರಿಟೈರ್ಡ್, ಅವ್ರು ಮಾಡ್ತಾ ಇದ್ದಾರೆ. ನಾವು ಹರಿಹರದಲ್ಲಿ, ನಮ್ಮ ಮನೆಯವ್ರು ಲೆಕ್ಚರರ್. ಇಲ್ಲಿ ಶಾಪ್ ಮಾಡಿದ್ದೀವಿ ಹರಿಹರದಲ್ಲಿ. ಅಂದ್ರೆ ಓನರ್ಸ್ ಹರಿಹರದವರು? ಹಾಂ, ಹಿರಿಯೂರು. ನಮ್ಮ ಅತ್ತೆ ಮಗನೇ ಅವರು. ಅಲ್ಲಿದ್ದಾರೆ ಅವರು. ನೈಸ್, ಥ್ಯಾಂಕ್ ಯು ಸರ್. ಇನ್ನೊಂದು ಹೊಸ ಸ್ಟಾಲ್ ಬೇಕು ಎಲ್ಲ ಬೇಗ ಖಾಲಿ ಆಗಲಿ ನಿಮ್ದೆಲ್ಲ. ಇಲ್ಲ ಆಯುರ್ವೇದ ನಮಸ್ತೆ. ಆಲ್ ದ ಬೆಸ್ಟ್ ಮೇಡಮ್. ಇಲ್ಲಿ ಅಂದರೆ ಮಾಡರ್ನ್ ಇನ್ಸ್ಟ್ರೂಮೆಂಟ್ಸಿಗೆ ಇವು ಇನ್ಸ್ಪಿರೇಷನ್ ಅಂತನಾ? ನೀವು ಇದನ್ನ ಯೂಸ್ ಮಾಡ್ತೀರಾ? ಇದು ಬೋನ್ಸ್ ಎಲ್ಲ ಆ ಕಾಲದಲ್ಲಿ ಮಾಡ್ತಿದ್ದಿದ್ದಾ? ಅದೇ ಸರ್, ಇನ್ಸ್ಟ್ರೂಮೆಂಟ್ಸ್. ಅದೇ ಆಗಿನ ಕಾಲದಲ್ಲಿ ಮೆಟೀರಿಯಲ್ ಏನು ಯೂಸ್ ಮಾಡ್ತಿದ್ರು ಆ ಕಾಲದಲ್ಲಿ? ಅವಾಗ ವುಡ್ಡು ಅಥವಾ ಐರನ್ನು, ಮೆಟಲ್, ಆ ಥರ. ಹೌದಾ? ಇದು ಯಂತ್ರ ಸರ್, ಓಲ್ಡನ್ ಡೇಸ್ ಯಂತ್ರ ಸರ್. ಅವರು ಹೇಗೆ ಪ್ರಿಪೇರ್ ಮಾಡ್ತಿದ್ದಂದರೆ, ಇದು ಕಿಡ್ನಿ ಡಿಸೀಸ್. ಓಕೆ. ಕಿಡ್ನಿಯಲ್ಲಿ ಸಿಸ್ಟ್ ಫಾರ್ಮೇಷನ್ ಆಗುತ್ತೆ ಸರ್, ಇನ್ಹೆರಿಟೆಡ್ ಡಿಸೀಸ್. ಇದು ಟ್ರೀಟ್ಮೆಂಟ್ ಅಂದರೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರೆ ಸರ್, ಮತ್ತು ಆ್ಯಂಟಿಬಯೋಟಿಕ್ಸ್. ಅವಾಗಲೂ ಇತ್ತ ಟ್ರಾನ್ಸ್ಪ್ಲಾಂಟೇಷನ್? ಸುಶ್ರುತ ಪೀರಿಯಡ್ ಇವಾಗಿಂದಿರೋದು? ಅದು ಆಯುರ್ವೇದ ಕೋರಿಲೇಷನ್ ಇದೆ ಸರ್.
RSBK ರಸಶಾಸ್ತ್ರ ಹಾಗೂ ಭೈಷಜ್ಯ ಕಲ್ಪನಾ ಅಂತ ಒಂದು ಬ್ರಾಂಚ್ ಇದೆ. ಅದರಲ್ಲಿ ಏನಂದರೆ ಮೆಥಡ್ಸ್ ಆಫ್ ಮೆಡಿಸನ್ ಪ್ರಿಪ್ರೇಷನ್ ಹಾಗೂ ಆ ಮೆಡಿಸನ್ನಿಗೆ ಏನೇನು ಹಾಕ್ತೀವಿ, ಎಷ್ಟೆಷ್ಟು ಟೆಂಪ್ರೇಚರಲ್ಲಿ ಮೆಡಿಸನ್ನ ಹೀಟ್ ಮಾಡಿ ಮಾಡ್ತೀವಿ ಅಂತ. ಇದು ಡಿಫ್ರೆಂಟ್ ಹೀಟಿಂಗ್ ಓವನ್ಸ್ ಅಂತ ಹೇಳ್ತೀವಲ್ಲ ಆ ಥರ. ಇದರಲ್ಲಿ ಏನು ಡಿಫ್ರೆನ್ಸ್ ಅಂತಂದರೆ ಒಂದೊಂದರಲ್ಲೂ ಒಂದೊಂದು ಟೆಂಪ್ರೇಚರಲ್ಲಿ ಹೀಟ್ ಮಾಡ್ತೀವಿ. ಈಗ ಮರ್ಕ್ಯೂರಿನೆಲ್ಲ ಡೈರೆಕ್ಟ್ ಭಸ್ಮ ಫಾರ್ಮಲ್ಲಿ ಯೂಸ್ ಮಾಡಬೇಕಾಗಿರುತ್ತೆ ನಾವು. ಅದಕ್ಕೆ ಸೊ ಇದು ಹೈ ಇಂಟೆನ್ಸಿಟಿದು ಬೂದರ ಅಂತೇಳಿ ಯೂಸ್ ಮಾಡ್ತೀವಿ, ಬೂದರ ಪುಟ ಅಂತೇಳಿ. ಇದರಲ್ಲಿ ಕೌಡಂಗ್ ಕೇಕ್ಸ್ ಯೂಸ್ ಮಾಡ್ತೀವಿ. ಈ ಕೌಡಂಗ್ ಕೇಕ್ಸು ಇಲ್ಲಿ ಅದು ಕೌಡಂಗ್ ಕೇಕ್ಸ್ನ ರಿಪ್ಲೇಸ್ ಮಾಡಿ ಹುಲ್ಲು ಹಾಕ್ತೀವಿ. ಏನಕ್ಕೆ ಅಂತಂದರೆ ಕೌಡಂಗ್ ಕೇಕ್ಸಿಂದು ಇಂಟೆನ್ಸಿಟಿ ಭಾಳ ಇರುತ್ತೆ, ತುಂಬ ಹೊತ್ತಿನ ತನಕ ಉರಿಯುತ್ತೆ. ಹಾಗೆ ಇದರಲ್ಲಿ ಕಡಿಮೆ ಹೊತ್ತಿನ ತನಕ ಉರಿಯುತ್ತೆ. ಈ ಡಿಫ್ರೆನ್ಸಸ್ಸಲ್ಲಿ ಈ ಪುಟಗಳನ್ನ ಮಾಡಿರೋದು. ಇದು ಏನಕ್ಕಂದರೆ ಕೆಲವೊಂದು ಜಾಸ್ತಿ ಟೆಂಪ್ರೇಚರಲ್ಲಿ ಹೀಟ್ ಮಾಡಿದ ತಕ್ಷಣ ಡಿನೇಚರ್ ಆಗುತ್ತೆ. ಸೊ ಅದಕ್ಕೆ ಇದು ಡಿಫ್ರೆಂಟ್ ಪುಟಾಸ್ ನಾವು ಆಯುರ್ವೇದದಲ್ಲಿ ಯೂಸ್ ಮಾಡ್ತೀವಿ. ಇದರಲ್ಲಿ ಏನು ಫ್ಯೂಯಲ್ ಯೂಸ್ ಮಾಡ್ತೀರಿ ಇದರಲ್ಲಿ? ಇದು ವರಾಹ ಪುಟ ಅಂತೇಳಿ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಮೇಲ್ಗಡೆ ಒಂದು ಲೇಯರ್ ಕೌಡಂಗ್ ಕೇಕ್ ಹಾಕಿ, ಕೆಳಗಡೆ ಒಂದು ಲೇಯರ್ ಕೌಡಂಗ್ ಕೇಕ್ ಹಾಕಿ, ಮಧ್ಯದಲ್ಲಿ ಔಷಧಿ ಇಟ್ಬಿಟ್ಟು ಮಾಡ್ತೀವಿ. ಇದು ಡೋಲಾ ಅಂತ ಅಂದರೆ ಡೋಲಾ ಟೈಪ್. ಇಲ್ಲಿ ಒಂದು ಹಗ್ಗದಲ್ಲಿ ಪೊಟ್ಟಲಿ ಮಾಡಿ ಔಷಧಿ ಅದರೊಳಗಿಟ್ಟು ಇಲ್ಲಿ ಕಷಾಯ ಏನಾದ್ರು ಹಾಕಿ ಇದರಲ್ಲಿ ಹೀಟ್ ಮಾಡ್ತೀವಿ. ಇದು ಯೂಶಲಿ ಯೂಸ್ ಮಾಡೋದು ನಾವು ವಿಷದ್ರವ್ಯಾಸ ಇರುತ್ತಲ್ಲ ಅದಕ್ಕೆ. ಅದರದ್ದೆಲ್ಲ ಎಸೆನ್ಸು ಆ ಕಷಾಯ ಹೀರ್ಕೊಳುತ್ತೆ. ಆಮೇಲೆ ಆ ಪೊಟ್ಟಲಿನ ತೆಗೆದು ಅದರೊಳಗಿರೋ ಮೆಡಿಸನ್ನ ಯೂಸ್ ಮಾಡ್ತೀವಿ. ಪ್ರಕೃತಿ ಮತ್ತು ಯೋಗ ಚಿಕಿತ್ಸೆ ಫೈನಲ್ ಇಯರ್ ಸ್ಟೂಡೆಂಟ್ಸು. ಸೊ ಮೇಜರ್ ಕಾನ್ಸೆಪ್ಟ್ ಬಂದುಬಿಟ್ಟು ಇದು ರಿಟರ್ನ್ ಟು ನೇಚರ್ ಅಂತ ಕಾನ್ಸೆಪ್ಟು. ಇದರಲ್ಲಿ ಮೇಜರಲ್ಲಿ ನಾವು 3 ಕಾನ್ಸೆಪ್ಟ್ನ ಶೋ ಮಾಡ್ತಿದ್ದೀವಿ. ಒಂದು ನವವಿಧ ಭಕ್ತಿ ಯೋಗ, ಮತ್ತು ಷಟ್ಕರ್ಮ ಬಾಡಿ ಕ್ಲೆನ್ಸಿಂಗ್ ಅಂತ, ಮತ್ತು ಗುರುಕುಲ ಸಿಸ್ಟಮು. ಸೊ ಇದ್ರ ಮೇಜರಾಗಿ ಏನಂತಂದರೆ ಈ ಮಾಡ್ರನ್ ಲೈಫಲ್ಲಿ ನಾವು ನ್ಯಾಚುರೋಪತಿಯನ್ನು ಯಾಕೆ ಅಡಾಪ್ಟ್ ಮಾಡ್ಕೋಬೇಕು ಅಂತ ಮೇಜರಾಗಿ. ಯಾಕಂದರೆ ಸರ್ ಇವಾಗ ನಾವು ಷಟ್ಕರ್ಮ ಫಸ್ಟು ಬಾಡಿ ಕ್ಲೆನ್ಸಿಂಗ್ ಮೆಕ್ಯಾನಿಸಮ್ ಅಂತ ಬಂದರೆ, ಸೊ ಇವಾಗಿಂದ ಏಜಲ್ಲಿ ಸಣ್ಣ ಏಜಿಂದ ಮೊದಲೆಲ್ಲ ಏನಿತ್ತು 60 ವರ್ಷ ಬಂದಮೇಲೆ ಏನೋ ಒಂದು ಡಿಸೀಸ್ ಬರೋದು. ಇವಾಗ 20 ಇಯರ್ಸಿಗೆ 30 ಇಯರ್ಸಿಗೆ ಬರ್ತಿದ್ದಾವೆ. ಯಾಕೆ ಅಂತಂದರೆ ಅವ್ರ ಬಾಡಿ ಕಂಪೋಸಿಷನ್ ಸರಿ ಇಲ್ಲ. ಬಟ್ ಓಲ್ಡನ್ ಡೇಸಲ್ಲಿ ಅವಾಗ ಏಜ್ ರಿಲೇಟೆಡ್ ಅಷ್ಟೇ ಇದು ಬರ್ತಿದ್ವಿ. ಯಾಕಂದರೆ ಆಗಿನ ಟೈಮಲ್ಲಿ ಯೋಗಿಕ ಪ್ರಾಕ್ಟೀಸ್ ಎಲ್ಲ ಮಾಡ್ತಾಯಿದ್ರು. ಸೊ ಹಾಗಾಗಿ ಇದನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು. ಮತ್ತು ಬಂದುಬಿಟ್ಟು ಇದು ನಾಲೆಡ್ಜ್ ಪರ್ಪಸ್ ಸರ್. ಇವಾಗಿರೋ ನಮ್ಮದು ಒಂದು ಇಂಡಿವಿಜುವಾಲಿಟಿ ಬೆಳಿಬೇಕಂದ್ರೆ ನಾಲೆಡ್ಜ್ ಬೇಕಾಗಿದೆ. ಆ ನಾಲೆಡ್ಜು ನಮ್ಮದು ಫುಲ್ಲು 4 ಗೋಡೆ ಮಧ್ಯೆ ಈಗ ಏನು ಬ್ರಿಟಿಷರು ನಮ್ಗೆ ಕೊಟ್ಟಿದ್ದಾರೆ ಸರ್ ಆ ನಾಲೆಡ್ಜ್ ಸಿಸ್ಟಮ್ನ. ಬಟ್ ಅವ್ರಿಗಿನ್ನ ನಮ್ಮ ಸಿಸ್ಟಮ್ ಬೆಟರ್ ಆಗಿತ್ತು. ಅಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ ಮೂಲಕ ನಮ್ಮ ನಾಲೆಡ್ಜ್ ಗೇನ್ ಆಗ್ತಾಯಿತ್ತು. ಇಲ್ಲಿ ಒನ್ ವೇ, ಈಗಿನ ಮಾಡ್ರನಲ್ಲಿ ಒನ್ ವೇ ಎಜುಕೇಷನ್ ಇದೆ. ಸೊ ನಾವೇನು ಮಾಡ್ಬೇಕು, ಈಗ ಮಾಡ್ರನ್ ಲೈಫಲ್ಲಿ ಈ ಗುರುಕುಲ ಸಿಸ್ಟಮ್ ಥರ ಎಜುಕೇಷನ್ ಇದು ಮಾಡ್ಕೊಳೋದು. ನೆಕ್ಸ್ಟ್ ನವವಿಧ ಭಕ್ತಿ ಸರ್. ಇಟ್ ಈಸ್ ದ ಒನ್ ಆಫ್ ದ ಮೇನ್ ಪ್ರಾಕ್ಟೀಸಸ್ ವೆನ್ ದೇ ಆರ್ ಯೂಸಿಂಗ್ ಇನ್ ಸ್ಟ್ರೆಸ್. ಅಂದರೆ ಅವ್ರಿಗೆ ಏನಾದರೂ ಆಗಿನ ಕಾಲದಲ್ಲಿ ಮನಃಶಾಂತಿಗೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತಿದ್ರು. ಬಟ್ ಇವಾಗ ನಾವು ಯಾರೂ ಅದನ್ನು ಫಾಲೋ ಮಾಡ್ತಾ ಇಲ್ಲ. ಇದರಲ್ಲಿ ನಮ್ಮ ಭಕ್ತಿನ ಡಿಫ್ರೆಂಟ್ ವೇಸಲ್ಲಿ ತೋರಿಸಿ ಸರ್. ಅದರಲ್ಲಿ 9 ಟೈಪ್, ಅದನ್ನು ಅರ್ಚನ, ಕೀರ್ತನ, ಸ್ಮರಣ, ಆ ಥರ 9 ಟೈಪ್ಸಲ್ಲಿ ನಾವು ಈ ಥರ ತೋರಿಸ್ತಿದ್ವಿ. ಸೊ ಇದಿಷ್ಟು ಬಂದುಬಿಟ್ಟು ಡೊಮೆಸ್ಟಿಕ್ ಲೈಫ್ ಸರ್ ಆವಾಗೆಲ್ಲ. ಸೊ ಇದರಲ್ಲಿ ನೇಚರ್ಗೆ ನಾವು ರೆಸ್ಪೆಕ್ಟ್ ಕೊಡೋ ಥರ ಇತ್ತು ಓಲ್ಡನ್ ಲೈಫ್ ಸ್ಟೈಲು. ಬಟ್ ಇವಾಗ ನೇಚರಿಗೆ ರೆಸ್ಪೆಕ್ಟ್ ಕೊಡೋದಲ್ಲ ಸರ್, ಅದನ್ನು ಉಳಿಸ್ಕೊಳಕ್ಕೂ ಆಗ್ತಿಲ್ಲ. ಇದ್ರಾಗ ಈ ಥರ ನಮ್ದು ಏನಾದ್ರು ಲೈಫ್ ಸ್ಟೈಲ್ ಇತ್ತಂದರೆ ನಾವು ಯಾವುದು ಡಿಸೀಸೂ ಅಷ್ಟು ಬೇಗ ನಮಗೆ ಬರೋದಿಲ್ಲ. ಅದೇ ಮೇನ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ವೆರಿ ಗುಡ್, ವೆರಿ ಗುಡ್. ನಿಮ್ಮ ಹೆಸರು? ಓಕೆ. ಒಬೆಸಿಟಿ ಆ್ಯಂಡ್ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ವಿ ಡಿಡ್ ಕುಕುಂಬರ್ ಸ್ಯಾಲಡ್ ಆ್ಯಂಡ್ ಪೊಮೊಗ್ರಾನೇಟ್ ಡಿಟಾಕ್ಸ್. ಕುಕುಂಬರ್ ಸ್ಯಾಲಡ್, ಕುಕುಂಬರಲ್ಲಿ ಹೈಯೆಸ್ಟ್ ನ್ಯೂಟ್ರಿಯೆಂಟ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಹೈಡ್ರೇಟಿಂಗ್ ಪವರ್ ಜಾಸ್ತಿ ಇರುತ್ತೆ. ಸೊ ದಟ್ ವೆಯ್ಟ್ ಲಾಸಲ್ಲಿ ಇದು ತುಂಬ ಯೂಸ್ ಆಗುತ್ತೆ. ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ಬ್ರೇಕ್ಫಾಸ್ಟ್ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ತೊಗೋಬೋದು. ಇದಕ್ಕೆ ನಾವು ಏನೇನು ಯೂಸ್ ಮಾಡಿವಿ ಅಂದರೆ ಕೊಕೊನೆಟ್ ಮತ್ತು ಪೀನಟ್ಸ್ ಹಾಕಿ ನಾವು ಗ್ರೈಂಡ್ ಮಾಡಿದ್ದೀವಿ. ಅದರಲ್ಲೇ ಆಯಿಲ್ ಕಂಟೆಂಟ್ ಇರುತ್ತೆ. ಸೊ ದಟ್ ಎಕ್ಸ್ಟ್ರಾ ಆಯಿಲ್ ಹಾಕೋದು ನೆಸೆಸಿಟಿ ಇರೋಲ್ಲ. ಮತ್ತು ವಿ ಯೂಸ್ ಕೊರಿಯಾಂಡರ್, ದೆನ್ ಪೊಮೊಗ್ರಾನೇಟ್. ಇದು ಸ್ಯಾಲಡ್ ವಿ ಡಿಡ್ ಆ್ಯಂಡ್ ದಿಸ್ ಇಸ್ ಪೊಮೊಗ್ರಾನೇಟ್ ಡಿಟಾಕ್ಸ್. ಇದರಲ್ಲಿ ಪೊಮೊಗ್ರಾನೇಟ್ ಮತ್ತು ಬೀಟ್ರೂಟ್ ವಿ ಯೂಸ್ 1 ಇಂಚ್ ಆಫ್ ಬೀಟ್ರೂಟ್ ಅದರಲ್ಲಿ ಕಲರಿಗೋಸ್ಕರ, ಆ್ಯಂಡ್ ಪೊಮೊಗ್ರಾನೇಟ್ ಅದನ್ನು ಗ್ರೈಂಡ್ ಮಾಡಿದ್ವಿ. ವಿ ಆ್ಯಡ್ ಚಿಯಾ ಸೀಡ್ಸ್ ಫಾರ್ ಬಾಡಿ ಕೂಲ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಸರ್. ಮತ್ತು ಲೆಮನ್ ಆ್ಯಡ್ ಮಾಡಿ ಆ್ಯಂಟಿ ಆಕ್ಸಿಡೆಂಟ್ಸ್ ಮಾಡೋಕ್ಕೆ. ಮತ್ತು ಬ್ಲಡ್ ಸರ್ಕ್ಯುಲೇಷನಿಗೂ ಹೆಲ್ಪ್ ಆಗ್ತದೆ. ಇನ್ಸ್ಟೆಡ್ ಆಫ್ ಕಾಫಿ, ಟೀ ಇನ್ ದ ಮಾರ್ನಿಂಗ್ ವಿ ಕ್ಯಾನ್ ಟೇಕ್ ದಿಸ್. ಥ್ಯಾಂಕ್ ಯು. ದಿಸ್ ಸ್ಯಾಲಡ್. ಇನ್ನೂ ಸ್ವಲ್ಪ ಕೊಡ್ಬೇಕಮ್ಮ, ಇನ್ನೂ ಇಬ್ಬರಿದ್ದಾರೆ ಅಧ್ಯಕ್ಷ. ಎಲ್ಲೋದು ತೋಟದ ಕೊಟ್ಟು 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 ತೋಟ. ಸಿರಿಧಾನ್ಯ ಸರ್, ಸಾವಯವ ಸಿರಿಧಾನ್ಯದಿಂದ ಮಾಡಿರೋಂಥ ಮಾಲ್ಟ್ ಸರ್ ಇದು. ಈ ಥರ 10 ಟೈಪ್ಸ್ ಆಫ್ ಸೀಡ್ಸ್ನ ಯೂಸ್ ಮಾಡಿ ಇದನ್ನು ಜಿನ್ ಮಾಡಿ ಎಲ್ಲ ಫಾರ್ಮ್ಸ್ನ ಮಿಕ್ಸಪ್ ಮಾಡಿ ಮೇಡ್ ಮಾಡಿದ್ವಿ. ಹೋಮ್ ಮೇಡಲ್ಲೇ ಮಾಡಿದ್ವಿ ಸರ್.
ಇದನ್ನು ಡಯಾಬಿಟಿಸ್ ಆಗಿರ್ಬೋದು, ಒಬೆಸಿಟಿ ಮತ್ತು ಬೋನ್ ಡಿಸಾರ್ಡರ್ಸ್, ಆರ್ಥ್ರೈಟಿಸ್, ರುಮಟಾಯ್ಡ್ ಆರ್ಥ್ರೈಟಿಸ್, ಏನಾದರೂ ಕೊಲೆಸ್ಟ್ರಾಲ್ ಪ್ರಿವೆನ್ಷನ್ ಮಾಡುತ್ತೆ ಸರ್. ಡಯಾಬಿಟಿಸ್ ಮೇಯ್ನಾಗಿ ಡಯಾಬಿಟಿಸ್ ಸರ್. ರಾಗಿ ತಿನ್ನೋನಿಗೆ ರೋಗವಿಲ್ಲ ಅಂತ ಗಾದೆ ಮಾತಿದೆಯಲ್ಲ ಸರ್, ಅದೇ ಥರ ಲಾರ್ಜ್ ಅಮೌಂಟ್ ಆಫ್ ರಾಗಿ ಯೂಸ್ ಮಾಡಿ ನೀವೇ ಮಾಡ್ಕೊಂಡು ಹಾಂ ಸರ್, ಮನೇಲಿ ಮಾಡಿ ಇದೆಲ್ಲ ಬಾಯ್ಲ್ ಮಾಡಿ ಸರ್. ಫಸ್ಟು ನೀರು ಬಾಯ್ಲ್ ಮಾಡಿ ಅದಾದಮೇಲೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಪೌಡರ್ನ ಕಲಿಸ್ಕೊಂಡ್ಬಿಟ್ಟು ಆಮೇಲೆ ಆ್ಯಡ್ ಮಾಡಿ ಸ್ವಲ್ಪ ಆರ್ಗಾನಿಕ್ ಜಾಗ್ರಿ ಹಾಕಿ. ಏನಂದ್ರೆ ಮೇನ್ ಕಾನ್ಸೆಪ್ಟು ಆಹಾರವೇ ಔಷಧಿ. ಪ್ರತಿಯೊಂದು ಡಿಸೀಸಿಗೂ ಆಹಾರ ಅಂದ್ರೆ ಪರ್ಟಿಕ್ಯುಲರ್ ಈ ಕಾಯಿಲೆ ಬಂದ್ರೆ ಇದು ಆಹಾರ ತಗೊಂಡ್ರೆ ಸಾಕು, ಆರಾಮಾಗ್ಬಿಡ್ತಾರೆ ಅಂತ. ಪ್ರಿವೆನ್ಷನ್ ಸರ್, ಮುಂಚೆ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ. ಅಲೋಪತಿ ಮೆಡಿಸಿನ್ ತಗೊಂಡು ಮನೇಲಿ ಊಟ ಮಾಡೋ ಆಹಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರೆ ಕ್ಯೂರ್ ಆಗ್ಬಿಡುತ್ತೆ ಅಂತ. ರಿಚ್ ಫೈಬರ್ಸ್ ಕಂಟೆಂಟ್ಸ್ ಇದೆ ಸರ್, ಪ್ರೋಟೀನ್. ಇದು ಮೇನ್ ಹೋಮ್ ಮೇಡೆ ಟ್ರೆಡಿಷ್ನಲ್ ಫುಡ್ಡೇ, ಮನೇಲಿ ಮಾಡೋದೇ ಇದು. ಮನೇಲಿ ಯೂಸ್ ಮಾಡಿಕೊಂಡು ಮೊಳಕೆ ಕಾಳು ಅಥವಾ ಬೇಕಿದ್ದರೆ ನಾವು ಮೊಳಕೆ ಕಾಳಿಂದ ಮಾಡಿದ್ದೀವಿ, ಹೆಸರು ಕಾಳು ಹಾಕ್ಬೋದು ಅಥವಾ ಬೇರೆ ಸ್ಪ್ರೌಟ್ಸ್ನೂ ಯೂಸ್ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಬಟಾಣಿ ಕಾಳನ್ನೂ ಯೂಸ್ ಮಾಡಿ ಇದನ್ನು ಸೂಪ್ ಮಾಡಿದ್ದೀವಿ. ಇದು ಮೊಳಕೆ ಕಾಳು ಸೂಪು. ಇದು ಮೇನಾಗಿ GIT ಪ್ರಾಬ್ಲಮ್ಸ್ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಲೈಕ್ ಇಂಡೈಜೆಷನ್ ಆಗಿರ್ಬೋದು, ಆ್ಯಸಿಡಿಟಿ ಆಗಿರ್ಬೋದು, ಮತ್ತು ಕಾನ್ಸ್ಟಿಪೇಷನ್ ಆಗಿರ್ಬೋದು. ಮತ್ತು ಜೊತೆಗೆ ಇದು ಬ್ಲಡ್ ಗ್ಲೂಕೋಸ್ ಲೆವೆಲ್ನೂ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸರ್. ಓಕೆ, ಗುಡ್ ಗುಡ್. ಇಲ್ಲಿ ಬಿಡಿ ಸರ್. ಎಲ್ಲ ಮುಗಿಸಿ ಇದು ಔಷಧದಾಗ ನೋಡೋದಲ್ಲ, ಔಷಧದಾಗ ಟೈಮಿಂಗ್ ಬೇಕು. ಅವ್ರ ಮೇಲೆ ಆಗ್ಬಿಡ್ಲಿ ಎಕ್ಸ್ಪೆರಿಮೆಂಟ್. ಡಯಾಬಿಟಿಸ್ ಫುಡ್ ಸರ್, ಆಹಾರನೇ ಔಷಧ. ಮೇನ್ಲಿ ನಾವು ಯಾವ ಥರ ಊಟ ತೊಗೊತೀವೋ, ಯಾವ ಥರ ಫುಡ್ ತೊಗೊತೀವೋ ಅವಾಗ ನಮ್ಮ ಹೆಲ್ತ್ನ ಮೇಂಟೈನ್ ಮಾಡ್ಬೋದು ಸರ್. ಮೇನ್ಲಿ ಡಿಸೀಸ್ ಬರೋದೇ ನಮ್ಮದು ಡೈಲಿ ಆ್ಯಕ್ಟಿವಿಟೀಸ್ ಎಲ್ಲ ಸರ್. ಲೈಫ್ ಸ್ಟೈಲ್ ಹೆಂಗೆ ಚೇಂಜಸ್ ಆಗಿರುತ್ತೋ ಅದ್ರ ಜೊತೆ ಡಯಟ್ ಹೆಂಗೆ ಮೇಂಟೈನ್ ಮಾಡ್ತೀವೋ ಆ ಥರ. ಮೇಥಿ ಚಪಾತಿ ಸರ್, ಮೇನ್ಲಿ ಡಯಾಬಿಟಿಸಿಗೆ ಮೆಂತ್ಯ ಸೊಪ್ಪು ಚಪಾತಿ ಸರ್. ಅದ್ರಲ್ಲಿ ಮೇನ್ಲಿ ಡಯಾಬಿಟಿಸಿಗೆ ಕಾನ್ಸ್ಟಿಪೇಷನ್ ಜಾಸ್ತಿ ಇರುತ್ತಲ್ಲ ಸರ್, ಅದರಲ್ಲಿ ಡಯಟಲ್ಲಿ ಫೈಬರ್ ಕಂಟೆಂಟ್ ಇರುತ್ತೆ ಸರ್. ಅದೇ ಟೈಮಲ್ಲಿ ನಾವು ಕಾನ್ಸ್ಟಿಪೇಷನ್ನ ರೆಡ್ಯೂಸ್ ಮಾಡ್ಬೋದು ಸರ್. ಆಮೇಲೆ ಮೇಥಿ ಚಪಾತಿ ಬ್ಲಡ್ ಶುಗರ್ ಲೆವೆಲು ಕಂಟ್ರೋಲ್ ಮಾಡ್ಬೋದು. ವಿಟಮಿನ್ಸು, ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಕಂಟೆಂಟ್, ಮತ್ತು ಬಿಟರ್ ಗಾರ್ಡ್ಸು ಮೇನ್ಲಿ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಸರ್. ನಾವು ಪ್ರಿಪೇರ್ ಮಾಡಿರೋ ಡಿಶ್ಶು ಸ್ವೀಟ್ ಆ್ಯಂಡ್ ಸ್ಪೈಸಿ ಲಾಡು ಅಂತ. ಇದರಲ್ಲಿ ನಾವು ಶುಂಠಿ, ಜೀರಿಗೆ, ಸೋಂಪು, ಅಜ್ವೈನು, ಒಣ ದ್ರಾಕ್ಷಿ, ಕರಿಮೆಣಸು ಇದನ್ನೆಲ್ಲನೂ ಮಿಕ್ಸಿ ಮಾಡಿಬಿಟ್ಟು ಫೈನ್ ಪೇಸ್ಟ್ ಆದಾಗ ಉಂಡೆ ಮಾಡಿ ಯೂಸ್ ಮಾಡ್ತೀವಿ ಸರ್. ಇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಇಲ್ಲ ಹೊಟ್ಟೆ ಭಾರ ಆದಾಗ, ಹೊಟ್ಟೆ ಹಸಿವಾಗಲಿಲ್ದಾಗ, ಎದೆ ಉರಿ ಆದಾಗ ಇದನ್ನ ನಾವು ಕನ್ಸ್ಯೂಮ್ ಮಾಡಬೇಕು ಸರ್. ದಿನಕ್ಕೆ ಒಂದು ಸತಿ ತೊಗೊಂಡ್ರೆ ಇದೆಲ್ಲ ಪ್ರಾಬ್ಲಮ್ಸು ಕ್ಯೂರ್ ಆಗುತ್ತೆ. ಶುಂಠಿ ಸರ್, ಇದು ಶುಂಠಿ, ಒಣ ಶುಂಠಿ ಇದನ್ನ ಹಾಂ ಸರ್, ಮಿಕ್ಸ್ ಇದೆ, ಎಲ್ಲನೂ ಮಿಕ್ಸ್ ಮಾಡೋದು. ಆಮೇಲೆ ಇದು ಹಾಂ ಸರ್, ಒಂದು ಊಟ ಅದೇ ಹೆವಿ ಮೀಲ್ಸ್ ಆದಾದಮೇಲೆ ತೊಗೋಬೋದು ಸರ್ ಇದು. ಹಾಂ, ಇದು ಮ್ಯಾಜಿಕಲ್ ಡ್ರಿಂಕ್ ಅಂತ. ಇದು ಜೀರಿಗೆ, ಅಜ್ವೈನು ಮತ್ತು ಸೋಂಪು ಇದನ್ನು ರೋಸ್ಟ್ ಮಾಡಿಬಿಟ್ಟು ಪೌಡರ್ ಮಾಡಿ ಬಿಸಿ ನೀರಿಗೆ ಹಾಕಬೇಕು. ಇದು ಬಿಸಿ ನೀರಿಗೆ ಹಾಕಿದ ಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಎಲ್ಲನೂ ಕಡಿಮೆ ಆಗುತ್ತೆ. ಮಾರ್ನಿಂಗ್ ಬೆಳಿಗ್ಗೆ ಇದೇನು ನೀರು? ಅದು ಬಿಸಿ ನೀರಿಗೆ ಸರ್, ಇದು ಪೌಡರ್ನ ಹಾಕಬೇಕು ಸರ್. ಇದು ಹೋಯ್ತು ಅದು ಸ್ವಿಮ್ಮಿಂಗ್ ಭಾಳ ಇಷ್ಟ ಆಗಿದೆ ಅದಕ್ಕೆ. ಇದು ಬನಾನಾ ಸ್ಟೆಮ್ ಜ್ಯೂಸ್ ಅಂತ ಸರ್. ಇದು ರೀನಲ್ ಕ್ಯಾಲ್ಕುಲೇ ಆಗಿರುತ್ತಲ್ಲ ಅದಕ್ಕೆ ಹೆಲ್ಪ್ ಆಗುತ್ತೆ ಸರ್. ಇದರಲ್ಲಿ ಬನಾನಾ ಸ್ಟೆಮ್ಸ್ನ ಸ್ಲೈಸ್ ಮಾಡಿ ಮತ್ತು ಅದಕ್ಕೆ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸಿ ಮಾಡಿ ಅದನ್ನು ಸೋಸಿದರೆ ಬನಾನಾ ಸ್ಟೆಮ್ ಇಟ್ ಹೆಲ್ಪ್ಸ್ ರೀನಲ್ ಸ್ಟೋನ್ ಆಗೋದನ್ನ ತಡೆಯುತ್ತೆ ಸರ್. ಇದು ಫನಲ್ ಸೀಡ್ಸ್ ಜ್ಯೂಸ್ ಅಂತ ಸರ್. ಇದು ಫನಲ್ ಸೀಡ್ಸು ಮತ್ತು ಬೆಲ್ಲ ಮತ್ತು ಲವಂಗ ಯೂಸ್ ಮಾಡ್ತೀವಿ ಸರ್. ಇದು ಕಷಾಯ ಥರ ಮಾಡಿ ಕೊಡ್ತೀವಿ ಸರ್. ಇದು ಬ್ರೆಸ್ಟ್ ಮಿಲ್ಕ್ ಕಮ್ಮಿ ಆದಾಗ, ಅಂದರೆ ಮಿಲ್ಕ್ ಆಫ್ಟರ್ ಇನ್ಸಫಿಷಿಯೆಂಟ್ ಮಿಲ್ಕ್ ಸಿಕ್ಕಾಗ ಬೇಬಿಗೆ ಇದು ಹೆಲ್ಪ್ ಆಗುತ್ತೆ ಸರ್. 8 days ಕುಡಿದ್ರೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಸರ್. ಇದು ಅದಕ್ಕೆ ಇದು ಹೆಲ್ಪ್ ಆಗುತ್ತೆ ಸರ್. ಇದು ನಾವು ಸಪ್ತರಸ ಅಂತ ಇಟ್ಟಿದ್ದೀವಿ ಸರ್. ನಾವು ಇದನ್ನು ಏನಕ್ಕೆ ಸಪ್ತರಸ ಅಂತ ಇಟ್ಟಿದ್ದೀವಿ ಅಂತಂದರೆ ನಾವಿಲ್ಲಿ 7 ಇದು ಸಿರಿಧಾನ್ಯಗಳನ್ನ ಯೂಸ್ ಮಾಡಿದ್ದೀವಿ ಸರ್. ಇದ್ರ ಜೊತೆ ನಾವು ಇದನ್ನು ಕೂಡ ಯೂಸ್ ಮಾಡಿದ್ದೀವಿ ಸರ್. ಇದನ್ನು ಫಸ್ಟ್ ಇದು ಪೌಡ್ರನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ತೀವಿ ಅಂತಂದರೆ
ಫಸ್ಟ್ ನಾವು ಅದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಮೊಳಕೆ ಬರೋ ರೀತಿ ಮಾಡ್ತೀವಿ ಸರ್. ಅದನ್ನು ಮೊಳಕೆ ಬಂದ ಮೇಲೆ ನಾವು ಮಡಿಕೆಯಲ್ಲಿ ಅದನ್ನು ರೋಸ್ಟ್ ಮಾಡ್ತೀವಿ. ಆ ರೋಸ್ಟ್ ಮಾಡಿದ್ಮೇಲೆ ಮತ್ತೆ ಅದನ್ನು ಆರಿಸ್ತೀವಿ ಸರ್. ಅದನ್ನು ಆರಿಸಿದ ಮೇಲೆ ನಾವು ಪೌಡ್ರ್ ಮಾಡ್ತೀವಿ. ಪೌಡ್ರ್ ಮಾಡಿದ್ಮೇಲೆ ನಾವು ಗಂಜಿ ಥರ ಮಾಡ್ತೀವಿ. ಗಂಜಿ ಮಾಡಬೇಕಾದ್ರೆ ಸರ್ ನಾವು BP ಪೇಷಂಟ್ಸ್ಗೂ ಕೊಡ್ತೀವಿ, ಎಲ್ಲ ಪೇಷಂಟ್ಸ್ಗೂ ಕೊಡ್ತೀವಿ. ಬಟ್ ಆದರೆ BP ಪೇಷಂಟ್ಸ್ಗೆ ನಾವು ಸಾಲ್ಟ್ ಹಾಕಲ್ಲ ಸರ್. ಅದಕ್ಕೆ ಇನ್ಆರ್ಗ್ಯಾನಿಕ್ ಸಾಲ್ಟ್ ಹಾಕಲ್ಲ, ಬಟ್ ಆದರೆ ಇನ್ಆರ್ಗ್ಯಾನಿಕ್ ಬೆಲ್ಲ ಬೇಕಾದ್ರೆ ಹಾಕ್ಬೋದು ಸರ್. ಮತ್ತು ಶುಗರ್ ಪೇಷಂಟ್ಸ್ಗೆ, ಡಯಾಬಿಟಿಸ್ ಪೇಷಂಟ್ಗೆ ಆರ್ಗ್ಯಾನಿಕ್ ಸರ್ ಇದು ಎಲ್ಲ ಸರ್ ನಾವು ಕೊಡ್ತೀವಿ ಸರ್ ಇದು. ಬಟ್ ಸರ್ ಇದು ಮತ್ತು ಇನ್ನೊಂದು ಏನಂತಂದರೆ ಗ್ಯಾಸ್ಟ್ರಿಕ್ ಪೇಷಂಟ್ಸ್ಗೆ ಸರ್, ಅವ್ರಿಗೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಎದ್ದಿದ ತಕ್ಷಣ ತೊಗೋಬೇಕು. ಮತ್ತು ರಾತ್ರಿ ಊಟ ಮಾಡ್ತಾರಲ್ಲ ಸರ್, ಊಟ ಮಾಡೋದಕ್ಕೆ ಒಂದು 2 hours ಬಿಫೋರ್ ತೊಗೊಂಡ್ರೆ 4 ರಿಂದ 5 ದಿನದಲ್ಲಿ ಸರ್ ಇದು ಬೇಗ ಗ್ಯಾಸ್ಟ್ರಿಕ್ ಕಡಿಮೆ ಮಾಡುತ್ತೆ ಸರ್ ಇದು. ನೆಕ್ಸ್ಟ್ ಇಂದ ಡಯಾಬಿಟಿಸ್ ಪೇಷಂಟ್ಸ್ಗೂ ಕೂಡ ಕೊಡ್ತೀವಿ ಸರ್. ಏನಕ್ಕೆ ಅಂತಂದರೆ ಸರ್ ಈಗ ರಾಗಿ ಇದೆ ಸರ್, ರಾಗಿಲಿ ಇದೆಲ್ಲದರಲ್ಲೂ ಕೂಡ ಡೈಟರಿ ಫೈಬರ್ಸ್ ಜಾಸ್ತಿ ಇರುತ್ತೆ ಸರ್. ನೆಕ್ಸ್ಟ್ ಇದು ಸರ್ PLS ಇದೆ ಅಲ್ಲ ಸರ್, ಇದರಲ್ಲಿ ಸರ್ ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ ಸರ್ ಇದರಲ್ಲಿ. ಅದಕ್ಕಾಗಿ ನಾವು ಅದನ್ನು ಡಯಾಬಿಟಿಸ್ ಪೇಷಂಟ್ಸ್ಗೆ ಈ ಪ್ರಾಡಕ್ಟ್ನ ಕೊಡ್ತೀವಿ. ನೆಕ್ಸ್ಟ್ ಗ್ಯಾಸ್ಟ್ರಿಕ್ ಪೇಷಂಟ್ಸ್ಗೂ ಕೊಡ್ತೀವಿ. ನೆಕ್ಸ್ಟ್ BP ಇದ್ದವ್ರಿಗೂ ಕೊಡ್ತೀವಿ ಸರ್ ಇದನ್ನು. ನೆಕ್ಸ್ಟ್ ಸರ್ ಇದು ಪೌಡರ್ ನೀರಲ್ಲಿ ತೊಗೊಂಡ್ರೆ ನಮಗೆ ವೆಯ್ಟ್ ಜಾಸ್ತಿ ಇರುತ್ತೆ ಸರ್, ವೆಯ್ಟ್ ಲಾಸ್ ಆಗುತ್ತೆ. ಇನ್ನು ನಾವು ವೆಯ್ಟ್ ಗೇನ್ ಮಾಡಬೇಕಂದ್ರೆ ಇದನ್ನು ಹಾಲಲ್ಲಿ ತೊಗೊಂಡ್ರೆ ವೆಯ್ಟ್ ಗೇನ್ ಆಗುತ್ತೆ ಸರ್. ಬಟ್ ಆದರೆ ಓವರ್ ವೆಯ್ಟ್ ಮಾಡಲ್ಲ, ಅಂಡರ್ ವೆಯ್ಟ್ ಮಾಡಲ್ಲ, ನಾರ್ಮಲ್ ವೆಯ್ಟ್ ಎಷ್ಟು ಒಂದು ಇದಕ್ಕೆ ಬೇಕೋ ಅದು ತಂದು ನಿಲ್ಲಿಸಿ ಸ್ಟಾಲಲ್ಲಿ ಮಾರಾಟ ಮಾಡಾಗಿತ್ತು. ಬ್ಲ್ಯಾಕ್ ರೈಸ್ ಎಲ್ಲ ನಾವು ಬೆಳಿತೀವಿ. ಎಲ್ಲಿ ಬೆಳಿತೀರಾ ಸರ್? ಇಲ್ಲೇ ದೇವ್ರ ಬೆಳಕರಿಂದ ಹತ್ರ. ಹೌದು, ನೀವು ದಾವಣಗೆರೆಲ್ಲೇ ಇರೋದಾ? ಹೌದು, ಹರಿಹರ ಅಲ್ಲೇ ಫಾರ್ಮಲ್ಲೇ ಇರ್ತೀವಿ, ಹರಿಹರ ತಾಲೂಕು. ಇದೆ ಡಿಫ್ರೆಂಟ್ ಆಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ. ನಾನು ನರ್ಸಿಂಗ್ ವಿದ್ಯಾರ್ಥಿ. ನಾವು ಮಾಡಿರುವ ಪದಾರ್ಥ ಏನೆಂದರೆ ದಾವಣಗೆರೆ ಮಿಕ್ಸರ್. ಇದನ್ನು ನಿರ್ಮಲಾ ಕೇಸರಿ ಮ್ಯಾಮ್ ಅವರು CGಯಲ್ಲಿ ಅಪೌಷ್ಟಿಕ ಮಕ್ಕಳಿಗೆ ನೀಡಿ ಅದರಿಂದ ಉಪಯೋಗಗಳು ಹೇಳುತ್ತಾರೆ. ಅವು ಏನೆಂದರೆ ಇದರಿಂದ ಪೌಷ್ಟಿಕತೆ ಹೆಚ್ಚಾಗುತ್ತದೆ ಮತ್ತು ರಕ್ತದ ಒತ್ತಡ ಕಮ್ಮಿಯಾಗಿ ರಕ್ತ ಸರಿ ಪ್ರಮಾಣದಲ್ಲಿ ಆಗುತ್ತದೆ ಮತ್ತು ಅಪೌಷ್ಟಿಕತೆಯನ್ನು ನಿರ್ವಹಿಸಬಹುದು. ಇದರಲ್ಲಿ ರಾಗಿ, ಬೆಲ್ಲ, ಕಡಲೆಬೇಳೆ, ಶೇಂಗಾ, ಒಣ ದ್ರಾಕ್ಷಿ, ಕೊಬ್ಬರಿ, ಗೋಡಂಬಿಯನ್ನು ಹಾಕಿ ತಯಾರು ಮಾಡಿರಲಾಗಿದೆ. ಮಾಲ್ನ್ಯೂಟ್ರಿಷನ್. ಮಾಲ್ನ್ಯೂಟ್ರಿಷನ್ ಮಕ್ಕಳಿಗೆ ಕೊಡೋದು. ಮಕ್ಕಳಿಗೆ ಕೊಡೋದು. ಬ್ಲಡ್ ಇನ್ಕ್ರೀಸ್ ಆಗುತ್ತೆ, 15 ಗ್ರಾಮ್ ಅಂತ ಇನ್ಕ್ರೀಸ್ ಆಗುತ್ತೆ, ಡೈಲಿ ಕೊಡ್ಬೋದು. ಮತ್ತು ಕೆಮ್ಮು, ಶೀತ, ಜ್ವರ ಏನಾರ ಇದ್ರೆ ಇಲ್ಲಿ ಗಂಟ್ಲಲ್ಲಿ ಕಫ ಕಟ್ಟಿರುತ್ತಲ್ಲ ಅದೆಲ್ಲ ಕಮ್ಮಿ ಮಾಡುತ್ತೆ. ಇದು ಕುಡಿಯೋದ್ರಿಂದ ಫುಲ್ ಇದು ಏನು ಕಟ್ಟಿರೋದು ಬ್ರೀತಿಂಗ್ ಎಲ್ಲ ರಿಕವರ್ ಆಗುತ್ತೆ. ಇದು ಐಟಮ್ಸು ಅರಿಶಿನ, ಕೊತ್ತಂಬರಿ ಕಾಳು, ಶುಂಠಿ, ಏಲಕ್ಕಿ, ತುಳಸಿ ಇದೆಲ್ಲ ಹಾಕಿ ಮಾಡಿರ್ತೀವಿ. ಇದನ್ನು ಫಸ್ಟು ಬಿಸಿನೀರಲ್ಲಿ ಹಾಕಿ ಕುದಿಸ್ಕೋಬೇಕು. ಕುದಿಸ್ಕೊಂಡು ಆಮೇಲೆ ತಗೊಂಡು ಕುಡಿಬೇಕು. ಅದ್ರ ಮೇಲೆ ಹನಿ ಮತ್ತು ಬೆಲ್ಲ ಹಾಕೊಂಡು ಕುಡಿಬೋದು. ಇನ್ ಕೇಸ್ ನಮಗೆ ಹಾಲು ಕೂಡ ಹಾಕೊಂಡು ಕುಡಿಬೋದು. ಆವಾಗಿಂದ ಇದೇನು ಕಹಿ ಏನೋ ಅನಿಸಲ್ಲ ನಮಗೆ. ಇದು ಮಾಡ್ತಿರೋ ವರ್ಡಲ್ಲಿ ಒಂದು ಇಂಗ್ರೀಡಿಯೆಂಟ್ಸಲ್ಲಿ ಅದರದ್ದೇ ಸ್ಪೆಷಾಲಿಟಿ ಇದೆ. ನಾವು ಇವಾಗ ಜೇನುತುಪ್ಪ ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ನು ಡ್ರೈ ಆಗಲ್ಲ, ಮಾಯ್ಶ್ಚರ್ ಆಗಿರುತ್ತೆ, ಗ್ಲೋ ಕೂಡ ಆಗುತ್ತೆ. ಜೇನುತುಪ್ಪ ಯೂಸ್ ಮಾಡಿದ್ರೆ ನಮ್ಮ ಡೈಜೆಸ್ಟ್ ಸಿಸ್ಟಮ್ ಕ್ಲಿಯರ್ ಆಗಿರುತ್ತೆ. ಆಮೇಲೆ ಅರಿಶಿನ ಯೂಸ್ ಮಾಡಿದ್ರೆ ನಮಗೆ ಇಮ್ಯುನಿಟಿ ಪವರ್ ಜಾಸ್ತಿ ಕೂಡ ಸಿಗುತ್ತೆ. ಏಲಕ್ಕಿ ಯೂಸ್ ಮಾಡಿದ್ರೆ ಅದು ವಾಮಿಟು ಆ ಥರ ಏನಾದರೂ ಇದ್ದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಫೀವರ್, ಕೋಲ್ಡ್, ಕಾಫ್ ಏನು ಬರದೇ ಇರೋದಕ್ಕೆ ತಡೆಯುತ್ತೆ. ಮತ್ತು ಬಂದರೂ ಕೂಡ ವಿತಿನ್ 10 to 20 ಮಿನಿಟ್ಸೆಲ್ಲ ಕ್ಯೂರ್ ಮಾಡ್ಕೊಳುತ್ತೆ. ವೆರಿ ಗುಡ್. ಥ್ಯಾಂಕ್ ಯು ಸರ್. ಓಕೆ ಸರ್, ಟೇಸ್ಟ್ ಮಾಡಿ ಸರ್. ಹಾಲ್ಬಾಯಿ ಅಂತಾರೆ ಆ್ಯಂಡ್ ಇದು ರಾಗಿ ಕಸ್ಟರ್ಡ್ ಅಂತಾರೆ. ಫುಲ್ ಸ್ಪೂನ್ ಕೊಡು. ಮತ್ತು ಇದು ಅದು ರಾಗಿ ಹಾಲಿಂದ ಮಾಡಿದ್ದು, ಸೋಪ್ ಮಾಡಿ 8 ಗಂಟೆ ನೆನೆಸಿಟ್ಟು ಆಮೇಲೆ ರಾಗಿ ಹಾಲು ತಗೊಂಡು ಹಸಿ ಕೊಬ್ಬರಿ ಹಾಲು ತಗೊಂಡು ಮಾಡಿದ್ದು. ಅದರಲ್ಲಿ ಬೆಲ್ಲದ ಪಾನಕ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದು. ಇದು ಆರ್ಗ್ಯಾನಿಕ್ ತುಪ್ಪನ ಮೇಲೆ ಹಾಕಿರೋದು? ಹಾಂ, ಮನೆಗೆ ಮಾಡಿರೋದು ಸರ್. ಅದಕ್ಕೆ ಮತ್ತು ಮುಸ್ಲಿಮ್ಸಲ್ಲಿ ಫಾಲೂದಾ ಅಂತಾರೆ, ರಾಗಿ ಫಾಲೂದಾ ಅಂತ ಈಗಿನ ಜಸ್ಟ್ ಬಂದು ಹೋಗಿ ಹೇಳಿದರು. ಆಮೇಲೆ ಅದೇ ರಾಗಿ ಕಸ್ಟರ್ಡ್ ಅಂತಾರೆ, ಡಯಾಬಿಟಿಸಿಗೆ ಯೂಸ್ ಆಗುತ್ತೆ. ಆಮೇಲೆ ವೆಯ್ಟ್ ಲಾಸಿಗೆ ಯೂಸ್ ಆಗುತ್ತೆ. ನಾವೇ ಮನೆಗೆ ಮಾಡಿದ್ದು ಸರ್, ಫಸ್ಟ್ ಟ್ರೈ ಮಾಡಿದ್ದು. ಚೆನ್ನಾಗಿದೆ. ಎಲ್ಲರಿಗೂ ಶುಭ
ಮಧ್ಯಾಹ್ನ. ಶ್ರೀಶಕ್ತಿ ಅಸೋಸಿಯೇಷನ್, ತಪೋವನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ದಾವಣಗೆರೆ, ತಪೋವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾಲಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದಾವಣಗೆರೆ, ತಪೋವನ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ದಾವಣಗೆರೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಕಿಸಾನ್ ಸಮ್ಮಾನ್ ದಿವಸ್ ಪ್ರಯುಕ್ತ ಸಾವಯವ ಕೃಷಿ ಮತ್ತು ಸಿರಿಧಾನ್ಯಗಳ ಮೇಳ ಹಾಗೂ ಕಾಲೇಜಿನ ವಾರ್ಷಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ. ಎಳ್ಳು ಜೀರಿಗೆ ಬೆಳೆಯೋ ಭೂತಾಯಿ ನೆನೆದಿರ, ಮಾಡಿದ ಮುಡಿಯ ಮಡಿಯಾಯಿತು ಎಂದು ಭೂತಾಯಿಯನ್ನು ನಡೆಯುತ್ತಾ, ಕೃಷಿ ವಿನ ನ ಜೀವಂತಿ ಜೀವಃ ಸರ್ವೇ ಪ್ರಣಶ್ಯತಿ, ಕೃಷಿರ್ಧಾನ್ಯಂ ಕೃಷಿ ಮೇದ್ಯಂ ಜಂತುನಾಂ ಜೀವನಂ ಕೃಷಿ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು, ಆ ವಿದ್ಯೆಯ ರೂವಾರಿ ಭೂಮಿ ತಾಯಿಯ ಚೊಚ್ಚಲ ಮಗ ಅನ್ನದಾತ ರೈತ. ಭೂತಾಯಿಯ ಕೇಶರಾಶಿಗಳನ್ನು ನೇಗಿಲೆಂಬ ಬಾಚಣಿಯಿಂದ ಬಾಚಿ, ಗಗನದಿಂದ ಬರುವ ಮುತ್ತುಗಳಿಗೆ ಕೈಚಾಚಿ, ಶ್ರಮದಿಂದ ಬೀಜ ಬಿತ್ತಿ ಭೂತಾಯಿಯನ್ನು ಸಿಂಗಾರಗೊಳಿಸುವ ಆಕಾಂಕ್ಷಿ ರೈತ. ಭಾರತದ ಬೆನ್ನೆಲುಬು ನೋಡುತ್ತಿದೆ ಆಗಸ, ಉರಿ ಬಿಸಲು ಚಳಿಕಾಯಂ ವಿಳಾಸ, ಹೆಗಲೇರಿ ಕುಂತರು ಮೊಣಕಾಲು ನೋವು, ಹಗಲಿರುಳು ನೀಗಿಸುವ ನಮ್ಮೆಲ್ಲರ ಹಸಿವು. ಕೃಷಿ ಎಂಬ ವಿದ್ಯೆ ಕಲಿತವ, ವಿ ಆರ್ ಎಜುಕೇಟೆಡ್ ಎನ್ನುವವರೆಗೂ ಅನ್ನವನಿತ್ತವ. ಅನ್ನದಾತನೇ ದೇಶದ ರೂವಾರಿ, ನಾವು ಇರಲೇಬೇಕು ಅವರಿಗೆ ಆಭಾರಿ. ಸಂಭ್ರಮ 2023. ವಸಂತ ಮಾಸದಲ್ಲಿ ಕೋಗಿಲೆಯ ಕೂಗಿನ ಸಂಭ್ರಮ, ಮಳೆ ಬಂದು ಕೆರೆ ಕಟ್ಟೆಗಳು ತುಂಬಿದಾಗ ಕಪ್ಪೆಯ ಗುಟುಕಿನ ಸಂಭ್ರಮ. ಹುಣ್ಣಿಮೆಯ ಚಂದಿರನ ಅಂಗಳದಲ್ಲಿ ಮನೆ ಮಂದಿ ಎಲ್ಲ ಸೇರಿ ಕೈತಿತ್ತು ತಿನ್ನುವುದು ಒಂದು ಸಂಭ್ರಮ. ಒಟ್ಟಿನಲ್ಲಿ ಸಂತೋಷ ಭರಿತವಾದ ರಮಣೀಯ ಮನೋರಂಜನೆಯ ಆಗಮವೇ ಈ ಸಂಭ್ರಮ. ಎಲ್ಲರೂ ಸೇರಿ ಈ ಸಂಭ್ರಮವನ್ನು ಸಂಭ್ರಮಿಸೋಣ. Prayer is the rising of one's mind and heart to the God or requesting of good things from God. It's better in prayer to have a heart without words than words without heart. So let's welcome Team Dhwani and team for prayer song. Vakratunda Mahakaya Suryakoti Samaprabha Nirvignam Guru Me Deva Sarvakaryeshu Sarvada Nirvignam Guru Me Deva Sarvakaryeshu Sarvada. Om Namami Dhanvantarim Adidevam Surasurai Vandita Pada Padmam Loke Jarat Rugbhaya Mrityunasham Dataramesham Vividaushadinam Dhanvantari Ramanadam Sarvaroga Nivarakam Ayurveda Pravaktaram Vande Piyushadarinam Sarve Jana Sukhino Bhavantu Sarve Sandhu Niramaya Sarve Bhadrani Pashyantu Ma Kashchi Dukkha Bhag Bhavet Yogena Chittasya Padena Vacham Malam Sharirasya Cha Vaidyakenam Yopakarotam Pravaram Muninam Patanjalim Pranjaliranatosmi Abahu Purushakaram Shankachakrasidharinam Sahasrashira Samshvetam Pranamami Patanjalim. Om Shanti Shanti Shanti. ಥ್ಯಾಂಕ್ ಯು ಟೀಮ್ ಧ್ವನಿ ಅಂಡ್ ಟೀಮ್. ಇಲ್ಲಿ ನೆರೆದಿರುವ ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ಬರುತ್ತಿದ್ದಾರೆ ಡಾಕ್ಟರ್ ಶಿಲ್ಪಾ ಮ್ಯಾಮ್. ಸರ್ವರಿಗೂ ನಮಸ್ಕರಿಸುತ್ತಾ ನಾಡಿನ ಅನ್ನದಾತರನ್ನು ಸ್ಮರಿಸುತ್ತಾ ಸಮಾರಂಭಕ್ಕೆ ಆತ್ಮೀಯ ಗೌರವಪೂರ್ವಕ ಸ್ವಾಗತ ಕೋರುತ್ತೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯ ಮಹನೀಯರಿಗೆ ಸ್ವಾಗತಿಸೋಣ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ
ತಪೋವನ ಸಮೂಹ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡೆ ಅವರಿಗೆ ಗೌರವಪೂರ್ವಕ ಸ್ವಾಗತ ಸುಸ್ವಾಗತ. ಅತಿಥಿ ದೇವೋಭವ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀಯುತ ವಿನಯ ಕುಮಾರ್ ಬಿಜಿ, ಸಂಸ್ಥಾಪಕರು ಹಾಗೂ ನಿರ್ದೇಶಕರು ಇನ್ಸೈಟ್ಸ್ IAS ದಾವಣಗೆರೆ, ಇವರಿಗೆ ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇನೆ. ತುತ್ತು ಅನ್ನ ತಿನ್ನುವ ಮೊದಲು ರೈತನನ್ನು ನೆನೆ ಎಂಬ ನಾಣ್ಣುಡಿಯಂತೆ ನಮ್ಮ ದೊಡ್ಡಬಾತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ದೇಶಿ ಆಹಾರ ಸೇವಿಸೋಣ, ಉತ್ತಮ ಆರೋಗ್ಯ ಪಡೆಯೋಣ ಅಂತ ಹೇಳುತ್ತಾರೆ ಮತ್ತೋರ್ವ ಮುಖ್ಯ ಅತಿಥಿಗಳು ಶ್ರೀಯುತ ರಾಘವ, ಐಕಾಂತಿಕ ನ್ಯಾಚುರಲ್ ಫಾರ್ಮರ್, ಶ್ರೀನಿವಾಸ ನಗರಹಳ್ಳಿ, ಇವರಿಗೂ ಸಹ ಆದರದ ಸ್ವಾಗತವನ್ನು ಬಯಸುತ್ತೇನೆ. JCB ಹನುಮಂತಪ್ಪ HK, ಗ್ರಾಮ ಪಂಚಾಯಿತಿ ಬಾತಿ, ಅವರಿಗೂ ಕೂಡ ಆತ್ಮೀಯ ಸ್ವಾಗತ ಸುಸ್ವಾಗತ. ಮತ್ತೋರ್ವ ಅತಿಥಿಗಳಾಗಿ ದೊಡ್ಡಬಾತಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಶ್ರೀಯುತ KJ ಉಮೇಶ್, ಅವರಿಗೂ ಸಹ ಗೌರವಪೂರ್ವಕ ಸ್ವಾಗತ ಬಯಸುತ್ತೇನೆ. ತಪೋವನ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಪ್ರಾಂಶುಪಾಲರಾದ ಡಾಕ್ಟರ್ ಮಹಾಂತೇಶ್ PM, ಅವರಿಗೂ ಸಹ ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇನೆ. ತಪೋವನ ಪ್ರಕೃತಿ ಚಿಕಿತ್ಸಾ ಮತ್ತು ಆಸ್ಪತ್ರೆ ಕಾಲೇಜಿನ ಉಪಪ್ರಾಂಶುಪಾಲರಾದ ಡಾಕ್ಟರ್ ಸಲಾಂ, ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ತಪೋವನ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಶೈಲಜಾ BR, ಅವರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಡಾಕ್ಟರ್ ಅಶ್ವಿನಿ KR, ಉಪಪ್ರಾಂಶುಪಾಲರು, ತಪೋವನ ಆಯುರ್ವೇದ ಕಾಲೇಜು, ಅವರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಈ ಕಿಸಾನ್ ಸಮ್ಮಾನ್ ದಿವಸ್ನ ಪ್ರಯುಕ್ತ ಸಾವಯವ ಕೃಷಿ ಮತ್ತು ಸಿರಿಧಾನ್ಯಗಳ ಮೇಳಕ್ಕೆ ಆಗಮಿಸಿರುವ ಎಲ್ಲ ಸ್ವಾವಲಂಬಿ ಕೃಷಿಕರು, ಸಿರಿಧಾನ್ಯ ಉತ್ಪಾದಕರು, ಸ್ವ ಉದ್ಯೋಗಿಗಳು ಪ್ರತಿಯೊಬ್ಬರಿಗೂ ಸಹ ನಮ್ಮ ತಪೋವನ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಹಾಗೆಯೇ ಬಾತಿ ಮತ್ತು ನೀಲಾನಹಳ್ಳಿಯ ಸರ್ವ ಗ್ರಾಮಸ್ಥರಿಗೂ ಕೂಡ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ತಪೋವನ ಸಂಸ್ಥೆಯ ಎಲ್ಲ ಶಿಕ್ಷಕ ವೃಂದದವರಿಗೂ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಸ್ವಾಗತ ಸುಸ್ವಾಗತ. ನಮ್ಮ ತಪೋವನ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿನಿಯರಿಗೂ ಸಹ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಅನ್ನದಾತ ಸುಖೀ ಭವ ಎನ್ನುತ್ತಾ ಸರ್ವರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. Thank you, ma'am. Dancing to the rhythm of my heart to the tunes of Bharatanatyam. Let's welcome Abhishri and Shravani for welcome dance. Abhishri is a disciple of Guru Dr. B. Mangalashekar. Shravani, the disciple of Guru Shilpa Anup. Let's welcome Abhishri and Shravani for the Bharatanatyam. स्मरामि महा
Thank you, Abhishri and Shravani, for the beautiful welcome. It's time to inaugurate our program. I'd like to request our dignitaries on dais to inaugurate this program. ಎಲ್ಲ ಗಣ್ಯರಿಗೂ ಧನ್ಯವಾದಗಳು. Now I'd like to call Dr. Mahante Sir, Principal of Tapovana Ayurvedic Medical College, for the Prastavika Nudi about Tapovana Group of Institution. Good afternoon. Dr. Shashikumar Merwade, ಹರಿಹರ ಚೇರ್ಮನ್ನರು, ತಪೋವನ ಸಮೂಹ ಶಿಕ್ಷಣ ಸಂಸ್ಥೆಗಳು, ದೊಡ್ಡಬಾತಿ, ದಾವಣಗೆರೆ. ಹರಿಹರದ ದಿವಂಗತ ವಾಸುದೇವಾಸ ಮೇರ್ವಾಡೆ ಮತ್ತು ಶ್ರೀಮತಿ ಲಕ್ಷ್ಮಮ್ಮ ಇವರ ಮಗ ಶಶಿಕುಮಾರ್ ಇವರು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಅನೇಕ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಇವರು ಜುಲೈ 5, 1969ರಲ್ಲಿ ಹರಿಹರದ ಕುಂಬಾರವಣಿಯಲ್ಲಿ ಜನಿಸಿದರು. ಡಾಕ್ಟರ್ ಶಶಿಕುಮಾರ್ ಮೇರ್ವಾಡೆ ಪ್ರಾಥಮಿಕ ಹಾಗೂ ಕಾಲೇಜು ಶಿಕ್ಷಣವನ್ನು ಹರಿಹರದಲ್ಲಿ ಮುಗಿಸಿ MBA ಶಿಕ್ಷಣವನ್ನು ಇಂಗ್ಲೆಂಡಿನ ಡರ್ಹ್ಯಾಮ್ ಯೂನಿವರ್ಸಿಟಿಯಲ್ಲಿ ಮುಗಿಸಿದರು. ಇವರು ತಮ್ಮ 24ನೇ ವಯಸ್ಸಿನಲ್ಲಿ ಶ್ರೀಶಕ್ತಿ ಅಸೋಸಿಯೇಷನ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿದರು. ತದನಂತರ ಈ ಸಂಸ್ಥೆಗೆ ಜನಶಿಕ್ಷಣ ಸಂಸ್ಥಾನ, ಮಾನವ ಸಂಪನ್ಮೂಲ ಸಚಿವಾಲಯ, ಭಾರತ ಸರ್ಕಾರ ಇದನ್ನು ಸೇರಿಸಿಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದರು. ಡಾಕ್ಟರ್ ಶಶಿಕುಮಾರ್ ಮೇರ್ವಾಡೆ ಅವರು ಹಾಲಿ ಕರ್ನಾಟಕ ರಾಜ್ಯದ 7 ಜಿಲ್ಲೆಗಳಾದ ದಾವಣಗೆರೆ, ಹಾವೇರಿ, ಬೆಳಗಾವಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡು ಹಲವಾರು ಜನಪರ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಪ್ರತಿ ವರ್ಷ 10,000 ಗಿಡ ನೆಡುವುದರ ಮೂಲಕ ಪರಿಸರಕ್ಕೆ ದೊಡ್ಡ ಪ್ರಮಾಣದ ಕೊಡುಗೆಯನ್ನು ಕೊಡುತ್ತಿದ್ದಾರೆ. ಪ್ರತಿ ಜಿಲ್ಲೆಗಳಲ್ಲಿ ಆಸ್ಪತ್ರೆಗಳು, ವೃದ್ಧಾಶ್ರಮಗಳು, ಶಾಲೆಗಳನ್ನು ತೆರೆದು ಅನೇಕ ಜನರಿಗೆ ಆಸೆಯಾಗಿದ್ದಾರೆ. ಭಾರತ ಸರ್ಕಾರದ ಪ್ರಾದೇಶಿಕ ತರಬೇತಿ ಮತ್ತು ಸಂಪನ್ಮೂಲ ಕೇಂದ್ರದ ಕರ್ನಾಟಕ ಪ್ರಾಂತ್ಯದ ಹಾಲಿ ನಿರ್ದೇಶಕರಾಗಿ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ತಪೋವನ ಆಯುರ್ವೇದ ಮಹಾವಿದ್ಯಾಲಯ ಮತ್ತು 100 ಹಾಸಿಗೆಗಳ ಆಯುರ್ವೇದ ಆಸ್ಪತ್ರೆ, ತಪೋವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಮಹಾವಿದ್ಯಾಲಯ ಹಾಗೂ 100 ಹಾಸಿಗೆಗಳ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಹಾಗೂ ನರ್ಸಿಂಗ್ ಕಾಲೇಜು, ಪ್ರಾಥಮಿಕ ಶಾಲೆಗಳು, 10 ವೃದ್ಧಾಶ್ರಮಗಳು, 6 ಆಸ್ಪತ್ರೆಗಳನ್ನು ರಾಜ್ಯದ ಬೇರೆ ಬೇರೆ ಕಡೆ ನಡೆಸುತ್ತಿದ್ದಾರೆ. ಈಗ 10 ಶೈಕ್ಷಣಿಕ ಸಂಸ್ಥೆಗಳನ್ನು ನಡೆಸುತ್ತಿದ್ದಾರೆ. ಅವುಗಳ ನಿರಂತರ ಚಾಲನೆ ಇರುವುದನ್ನು ಗಮನಿಸಿದರೆ ಇವರ ಹೋರಾಟ ಮತ್ತು ಸಾಮಾಜಿಕ ನೆಲೆ ಕಳಕಳಿಯು ಅರ್ಥವಾಗುತ್ತದೆ. ಪ್ರಶಸ್ತಿಗಳ ಸರಮಾಲೆ ಒಂದರ ಇವರಿಗೆ ರಾಜ್ಯ ಸರ್ಕಾರದ ಗಣರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ದು ಹಾಗೂ ಬಾಳೆಹೊನ್ನೂರುಪೇಟೆಯಿಂದ ಸಾಧನಶ್ರೀ ಪ್ರಶಸ್ತಿ, ರಾಷ್ಟ್ರೀಯ ಗೌರವ ಸನ್ಮಾನ್ ಪುರಸ್ಕಾರ, ರಾಜ್ಯ ಸರ್ಕಾರದ ಮಕ್ಕಳ ಕಲ್ಯಾಣದ ಅತ್ಯುತ್ತಮ ಸಂಸ್ಥೆ ಪ್ರಶಸ್ತಿ, ಟೈಮ್ಸ್ನ ಆರೋಗ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮದರ್ ತೆರೇಸಾ ನ್ಯಾಷನಲ್ ಅವಾರ್ಡ್, ರಾಷ್ಟ್ರೀಯ ಮಹಿಳಾ ಕೋಶದ ಅತ್ಯುತ್ತಮ ಆರ್ಥಿಕ ಅಭಿವೃದ್ಧಿ ಪ್ರಶಸ್ತಿ ಮುಂತಾದ ಅನೇಕ ಪ್ರಶಸ್ತಿಯನ್ನು ಪಡೆದಿರುವ ಇವರು ಕರ್ನಾಟಕ ರಾಜ್ಯದ ಹಾಗೂ ದೇಶಕ್ಕೆ ಗೌರವ ತರುವ ಅತ್ಯುತ್ತಮ ಆದರ್ಶವಾದಿಯಾಗಿದ್ದಾರೆ. ಇವರು ಸಮಾಜ ಸೇವೆಯ ಜೊತೆಗೆ ವಾಣಿಜ್ಯ ವ್ಯವಹಾರ ನಡೆಸಿದ್ದು ಶಕ್ತಿ ಇನ್ಫ್ರಾ ಡೆವಲಪರ್ಸ್ ಶಿವಮೊಗ್ಗ ಮತ್ತು ಶಕ್ತಿ ಗೋಲ್ಡನ್ ಹೋಮ್ ಪ್ರಾಪರ್ಟೀಸ್ ಬೆಂಗಳೂರು ಈ 2 ಕಂಪನಿಗಳ ಮಾಲೀಕರಾಗಿದ್ದಾರೆ. ಇವರು ಅಮೆರಿಕ, ರಷ್ಯಾ, ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ನೆದರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರಿಯಾ, ಬೆಲ್ಜಿಯಂ, ಇತರ ಚೀನಾ, ಸೌತ್ ಆಫ್ರಿಕಾ ಹಲವಾರು ದೇಶಗಳನ್ನು ಭೇಟಿ ಕೊಟ್ಟು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಇವರ ಸಮಾಜ ಸೇವೆ ಹಾಗೂ ಶೈಕ್ಷಣಿಕ ಸೇವೆಯನ್ನು ಗುರುತಿಸಿ 2022 ಮಾರ್ಚ್ 24ರಂದು ದಾವಣಗೆರೆ ವಿಶ್ವವಿದ್ಯಾಲಯ ಘಟಿಕೋತ್ಸವದಲ್ಲಿ ಕರ್ನಾಟಕ ರಾಜ್ಯದ ಘನತೆಯತ್ತ ರಾಜ್ಯಪಾಲರ ತಾವರ್ಚಂದ್ ಗೆಹ್ಲೋಟ್ ಅವರ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಪುರಸ್ಕರಿಸಿದ್ದಾರೆ. ಈ ಚೇರ್ಮನ್ನರು ನಮ್ಮ ಕಾಲೇಜಿನಲ್ಲಿ ಒಂದು ಹೆಮ್ಮೆ, ಇನ್ನೂ ಎತ್ತೆತ್ತು ಬೆಳೀಲಿ, ನಮ್ಮ ಕಾಲೇಜಿನ ಎತ್ತರಕ್ಕೆ ಹೇಳಿ ಅಂತ ನಾನು ಆಶಿಸ್ತೇನೆ. Tapovana Group of Institutions, Tapovana Medical College and Hospital located at Dodbati, Davangere district. It is the latest addition in all well-established Sri Shakti Association group of institutions. The college aims to create awareness and impression of Ayurveda, naturopathy, nursing through the quality training which ultimately forms positive expression among the aspirants of professional careers. Tapovana Ayurveda Medical College Hospital, Naturopathy College Hospital and Nursing College is in the only well-established institution in Central Karnataka. Tapovana has been one of the top college in the country providing excellent academic research and infrastructure to students. At our college, we not only offer education but also provide research, other activities and programs which creates more significant opportunities for all-round development and transfer its students to future Ayurveda, naturopathy and even nursing students, doctors for further serve to community health care. The college is functioning its permanent building in a campus of 5 acres. The building are designed and built as per the NSSM and university norms.
Since then, every batch students, we are welcome to become a part of institution with our induction day, Shishopanina and Freshers Day. In addition to academics, extracurricular activities has been conducted regularly. Annual sports meet is being conducted every year with the cultural fest, national festivals, religious festivals also celebrated in the campus. Our students has bagged many prizes in intra-college competitions and secured ranks in the RJHS examination. In our institution, regularly conducting medical camps, Renabindu Prashana, more than 100 formulations being prepared at Tapowana Pharmacy, even equipped with a building specialties of different departments and hospitals in the naturopathy, Ayurveda and nursing both. So our institution is committed to produce competent medical who would be the technically global standard yet oriented to the health needs Indian society. So I am proud to say that till today, thousands of patients have been treated and got benefit in our hospital. Thank you, one and all. ಥ್ಯಾಂಕ್ ಯು ಸರ್. ಕಿಸಾನ್ ದಿವಸದ ಮಹತ್ವವನ್ನು ನಿಮ್ಮೆಲ್ಲರಿಗೂ ತಿಳಿಸಲು ಬರುತ್ತಿದ್ದಾರೆ ಡಾಕ್ಟರ್ ಅಶ್ವಿನಿ ಮ್ಯಾಮ್, ವೈಸ್ ಪ್ರಿನ್ಸಿಪಲ್ ಆಫ್ ತಪೋವನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್. ಎಲ್ಲರಿಗೂ ನಮಸ್ಕಾರ. ಸಭಿಕರಿಗೂ ಹಾಗೂ ಪ್ರತಿಯೊಬ್ಬ ರೈತರಿಗೂ ವಂದಿಸುತ್ತಾ ಈ ದಿನದ ವಿಶೇಷ ಯಾಕೆ ಇವತ್ತು ನಾವು ಈ ಕಿಸಾನ್ ದಿವಸ ಆಚರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಡಿಸೆಂಬರ್ 23ನೇ ತಾರೀಕು ರಾಷ್ಟ್ರೀಯ ರೈತರ ದಿನ ಎಂದು ನಮ್ಮ ರಾಷ್ಟ್ರದಲ್ಲಿ ರೈತರಿಗೆ ಗೌರವ ಕೊಡಬೇಕು ಅಂತ ಹೇಳಿ ಪ್ರತಿ ವರ್ಷ 2001ನೇ ಇಸ್ವಿಯಿಂದ ಆಚರಿಸ್ತಿದ್ದೇವೆ. ಇದು ಯಾಕೆ ಇವತ್ತೇ ಮಾಡ್ತಾರೆ ಅಂತಂದರೆ, ಭಾರತದ 5ನೇ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರ ಗೌರವಾರ್ಥ ಈ ದಿನವನ್ನು ಆಚರಿಸುತ್ತಿದ್ದೇವೆ. ಚೌಧರಿ ಚರಣ್ ಸಿಂಗ್ ಅವರು ರೈತರ ಕುಟುಂಬದಿಂದ ಬಂದು ಗೌರವ ಪ್ರಧಾನಿಗಳಾದ ಅತ್ಯಂತ ಸರಳ ಜೀವನ ನಡೆಸಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಘೋಷವಾಕ್ಯದಂತೆ ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನು ಅನುಸರಿಸಿದವರು. ಹಾಗೆ ಇವರ ಜನ್ಮದಿನವನ್ನು ಗೌರವಯುತವಾಗಿ ರಾಷ್ಟ್ರೀಯ ರೈತರ ದಿನ ಎಂದು ಆಚರಿಸುತ್ತೇವೆ. ಹಾಗೆ ಇದು ಸಿರಿಧಾನ್ಯ ಮೇಳ ಇವತ್ತೇ ಯಾಕೆ ನಾವು ಆಯೋಜಿಸಿದ್ವಿ ಅಂತಂದರೆ, 75ನೇ ವಿಶ್ವಸಂಸ್ಥೆಯ ಸಾಮಾನ್ಯ ಅಧಿವೇಶನದಲ್ಲಿ 2023ನೇ ವರ್ಷನ ಸಿರಿಧಾನ್ಯ ವರ್ಷ ಎಂದು ಆಚರಿಸಬೇಕು ಅಂತ ಹೇಳಿ ಘೋಷಣೆ ನೀಡಲಾಯಿತು. ಇದು ಯಾಕಪ್ಪ ಅಂತಂದರೆ, ಸಿರಿಧಾನ್ಯ ಒಂದು ಉತ್ಕೃಷ್ಟವಾದಂಥ ಧಾನ್ಯ, ಆದರೆ ಅದೇ ರೀತಿ ಜನಗಳಿಂದ ಕ್ರಮೇಣ ಕಡೆಗಾಣಿಸಿ ಅದರ ಯೂಸೇಜನ್ನು ಪ್ರತಿ ಕಡಿಮೆ ಆಗ್ತಾ ಬಂತು. ಹಾಗೆ ಇದರ ಉತ್ಕೃಷ್ಟತೆಯನ್ನು ಎಲ್ಲರಿಗೂ ಅರಿವು ಮೂಡಿಸಬೇಕು ಅಂತ ಹೇಳಿ ವಿಶ್ವಸಂಸ್ಥೆ 2023ನೇ ಇಸ್ವಿಯನ್ನು ಮಿಲೆಟ್ಸ್ ಇಯರ್ ಅಂತ ಹೇಳಿ ಘೋಷಣೆ ಮಾಡ್ತು. ಅದು ನಾವು 23ನೇ ಇಸ್ವಿಯ ಕೊನೆ ಹಂತದಲ್ಲಿದ್ದೀವಿ. ಹಾಗಾಗಿ ನಮ್ಮ ಕಾಲೇಜಿನಲ್ಲಿ ಈ ಪ್ರಯುಕ್ತ ಒಂದು ಅತ್ಯಂತ ಅದ್ಧೂರಿಯಾದಂಥ ಸಂಭ್ರಮ ಆಚರಣೆ ಮಾಡಬೇಕು ಅಂತ ಹೇಳಿ ನಮ್ಮ ಚೇರ್ಮನ್ ಸರ್ ಅವರು ಇಚ್ಛೆ ಪಟ್ಟಿದ್ರು. ಹಾಗೆ ಸಿರಿಧಾನ್ಯನ ಆಯುರ್ವೇದದಲ್ಲಿ ಕೂಧಾನ್ಯ ಅಂತ ಹೇಳ್ತಾರೆ. ಕೂಧಾನ್ಯ ಅಂತಂದರೆ ಇದು ನೋಡಲಿಕ್ಕೆ ತುಂಬ ಚಿಕ್ಕದಾಗಿರುತ್ತೆ, ಹಾಗೆಯೇ ಫೈಬರ್ ಅಂಶ ಜಾಸ್ತಿ. ಇದು ಭತ್ತದ ಥರ ಆಯಿತು, ಬೇರೆ ಬೇರೆ ಇವಾಗ ಯಾವ ಅಕ್ಕಿ ಅಥವಾ ಬೇರೆ ಧಾನ್ಯಗಳು ಸಿಗುತ್ತೆ ಆ ಥರ ತೆಳ್ಳಗೆ ಬೆಳ್ಳಗೆ ತುಂಬ ಕಲರ್ಫುಲ್ ಆಗಿ ಇರೋದಿಲ್ಲ. ಹಾಗೆಯೇ ಇದು ಜೀರ್ಣ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಅದೇ ರೀತಿ ಕಡಿಮೆ ಸಮಯದಲ್ಲಿ ಇದು ಬೆಳೆದು ನಿಂತು ಬಿಡುತ್ತೆ. ಹಾಗೆಯೇ ಇದಕ್ಕೆ ಮಳೆ ಕೂಡ ಹೆಚ್ಚಾಗಿ ಬೇಕಾಗೋದಿಲ್ಲ, ಹಾಗೆ ಅತಿ ಆರೈಕೆನೂ ಬೇಕಾಗೋದಿಲ್ಲ. ತುಂಬ ಈಸಿ ಗೋಯಿಂಗ್ ಧಾನ್ಯ ಇದು ಸಿರಿಧಾನ್ಯ. ಇದನ್ನು ನಮ್ಮ ಆಯುರ್ವೇದದಲ್ಲಿ ಇವಾಗ ಆಧುನಿಕ ಕಾಯಿಲೆಗಳು ಏನೇನಿದೆ, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಇದು ಸ್ಥೌಲ್ಯ ಆಗಿರ್ಬೋದು, ಬಂಜೆತನ ಆಗಿರ್ಬೋದು, ಕೆಮ್ಮು ದಮ್ಮು, ಇವಾಗ ನೋಡ್ತೀವಿ ತುಂಬ ಜನ ಪೇಷಂಟ್ ಅಲರ್ಜಿಕ್ ರಿಯಾಕ್ಷನ್ಸಿಂದ ಬರ್ತಾರೆ. ಇದು ಎಲ್ಲ ಯಾಕೆ ಆಗ್ತಾ ಇದೆ ಅಂತಂದರೆ, ನಮ್ಮಲ್ಲಿ ಗರವಿಷ ಅಂತ ಒಂದು ಕಾನ್ಸೆಪ್ಟ್ ಇದೆ. ಈ ಗರವಿಷ ಏನಪ್ಪ ಅಂತಂದರೆ, ನಮಗೆ ಗೊತ್ತಿಲ್ಲದಲೇ ಟಾಕ್ಸಿನ್ಸ್ ನಮ್ಮ ಆಹಾರದಲ್ಲಿ ಅಥವಾ ಔಷಧದಲ್ಲಿ ಇರುತ್ತೆ. ಈ ಟಾಕ್ಸಿನ್ಸು ಬರುವ ಮಳೆನಲ್ಲಾಗಿರ್ಬೋದು, ನಾವು ಕುಡಿಯೋ ಗಾಳಿನಲ್ಲಾಗಿರ್ಬೋದು, ಅಥವಾ ನಾವು ಬಳಸುವಂಥ ಔಷಧಿ ಅಥವಾ ಆಹಾರ, ಇದು ಮಣ್ಣಿನಲ್ಲಿ ಇರುವಂಥ ಟಾಕ್ಸಿನ್ಸು ನಾವು ಬೆಳೆದ ಆಹಾರ ಮತ್ತು ಔಷಧಕ್ಕೆ ಸೇರಿಬಿಟ್ಟು ಅದನ್ನು ನಾವು ತಗೊಂಡಾಗ ನಮ್ಮಲ್ಲಿ ಕ್ರಮೇಣವಾಗಿ ಅತಿ ಸೂಕ್ಷ್ಮವಾಗಿ ನಮ್ಮ ದೇಹಕ್ಕೆ ಸೇರ್ಕೋತಾ ಹೋಗುತ್ತೆ. ಹೀಗೆ ಭಾಳ ದಿನ ಸೇರ್ಕೊಂಡು ಕೊನೆಗೊಂದು ದಿನ ಕಾಯಿಲೆ ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ನಮಗೆ ಇವಾಗ ಡಯಾಬಿಟಿಸ್ ಯಾಕೆ ಹೆಚ್ಚಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅದು ನಮ್ಮ ಭಾರತದಲ್ಲಿ ಅತ್ಯಂತ ನಾವೆಲ್ಲ ಶ್ರಮಿಕರು, ಕೆಲವು
ಕೆಲವೊಂದು ಬೇರೆ ಕಂಟ್ರೀಸಿಗೆಲ್ಲ ಹೋಲಿಸಿದರೆ ಭಾಳ ಶ್ರಮಿಕರು, ಆದರೂ ಕೂಡ ಎಲ್ಲಿ ಯಾವುದು ಇದು ನಮ್ಮ ಪ್ಯಾಂಕ್ರಿಯಸನ್ನು ಯಾವುದು ಡಿಸ್ಟ್ರಕ್ಟ್ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇದು ಮೋಸ್ಟ್ಲಿ ಟಾಕ್ಸಿನ್ಸ್, ನಮಗೆ ಗೊತ್ತಿಲ್ಲದಲ್ಲೇ ಪೆಸ್ಟಿಸೈಡ್ಸ್ ಆಗಿರ್ಬೋದು ಅಥವಾ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದೀವಿ ನಾವು, ಇದೆಲ್ಲ ನಮ್ಮ ದೇಹಕ್ಕೆ ಸೇರಿಕೊಂಡು ಹಲವಾರು ರೀತಿಯ ಕಾಯಿಲೆಗೆ ಕಾರಣ ಆಗ್ತಾ ಇದೆ. ಇದರ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ ಹೇಳಿ ನಾವು ಇದೊಂದು ಕಾರ್ಯಕ್ರಮನ ಆಯೋಜಿಸಿದ್ದೇವೆ. ಹೀಗೇ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾ ಪ್ರತಿಯೊಬ್ಬರು ನಾವು ನಾಗರಿಕರು ನಮ್ಮ ಮಕ್ಕಳಿಗೆ ಆಸ್ತಿ ಅಡವು ಇದನ್ನು ಚಿನ್ನ ಬೆಳ್ಳಿ ಬಂಗಾರ ಮಾಡಿಟ್ಟು ಹೋಗ್ತೀವಿ. ಇದ್ರ ಬದಲು ನಾವು ಒಳ್ಳೆ ಗಾಳಿ, ಒಳ್ಳೆ ನೀರು, ಒಳ್ಳೆ ಮಣ್ಣು ಅವರಿಗೆ ಬಿಟ್ಟು ಹೋಗಬೇಕು. ಅದಕ್ಕೆ ನಮ್ಮಿಂದ ಏನೇ ಕಿರು ಸಹಾಯ ಆದರೂ ಕೂಡ ಅದನ್ನು ಮಾಡಿಬಿಟ್ಟು ಎಲ್ಲರಿಗೂ ಅರಿವು ಮೂಡಿಸ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ. ಇಷ್ಟು ಒಂದು ಮಾಹಿತಿ ನೀಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಕಿಸಾನ್ ದಿವಸದ ಮಹತ್ವವನ್ನು ತಿಳಿಸಿಕೊಟ್ಟ ಡಾಕ್ಟರ್ ಅಶ್ವಿನಿ ಮ್ಯಾಮ್ಗೆ ಧನ್ಯವಾದಗಳು. ನೌ ಐ ವುಡ್ ಲೈಕ್ ಟು ಕಾಲ್ ಡಾಕ್ಟರ್ ದೀಪ್ತಿ ಮ್ಯಾಮ್ ಟು ಗಿವ್ ಅ ಡೀಟೇಲ್ ಅಬೌಟ್ ಕಲ್ಚರಲ್ ಮೀಟ್. A very good afternoon to one and all. Today we have gathered here to celebrate Kisan Samman Divas and annual cultural meet inauguration. Since 2014, the college has started. The institution is organizing annual sports and cultural meet, conducting various sports and cultural competitions for the students. This year, the annual cultural meet, Sambrama 2023, with a tagline of the celebration of talents, is getting to inaugurate today. As a part of the event, students had enthusiastically organized and involved in Recreation Day, Retro Day, Filmy Day and Ethnic Day in all these days. And on a behalf of this, there are many cultural competitions are going to be held. There are Swara, the solo singing competition, Nritya, solo and spot dance competition, Tarangini, group dance competition, Nirvana, yoga competition, Abhinaya, skit competition, Prajwalan, quiz competition, Antarnada, group singing competition, Samvada, debate competition, Pratibimba, mimicry competition, Shringara, the fashion show competitions at our Tapona campus in the coming days. This cultural program is not just a gathering. It's a festival of colors, music, dance, art, and most importantly, a shared heritage. To begin such an event, now I would like to call our beloved chairman, Sir, Dr. Shashikumar V. Meherwade, Sir, who is the backbone of our institution, to inaugurate the annual cultural meet Sambrama 2023, the celebration of talents. I request our chief guest and all the dignitaries on the stage to join for the inauguration. Thank you one and all to all the dignitaries for the inauguration. It is a celebration of tribute, diversity, creativity, a symbol of unity. So let's embrace it, enjoy it and learn from it. I hope all the students will have a colorful cultural programs in the coming days. Thank you and enjoy. ಥ್ಯಾಂಕ್ ಯು ಡಾಕ್ಟರ್ ದೀಪ್ತಿ ಮ್ಯಾಮ್. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ ವಿನಯ್ ಕುಮಾರ್ ಬಿಜಿ, ಸಂಸ್ಥಾಪಕರು ಹಾಗೂ ನಿರ್ದೇಶಕರು ಇನ್ಸೈಟ್ IAS ದಾವಣಗೆರೆ, ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲು ಕೋರುತ್ತೇನೆ. ವೆರಿ ಗುಡ್ ಆಫ್ಟರ್ನೂನ್. ಹೌ ಆರ್ ಯು ಆಲ್? ಫೈನ್. ದ ಬಾಯ್ಸ್ ಆರ್ ವೆರಿ ಮಚ್ ಎಕ್ಸೈಟೆಡ್. ಫ್ಯಾಷನ್ ಶೋ ಅಂದ ತಕ್ಷಣ ಕೂಗಿದ್ದೆ ಹುಡುಗರು. ಗುಡ್. ಸೊ ಇಂಗ್ಲೀಷಲ್ಲಿ ಮಾತಾಡಲ, ಕನ್ನಡದಲ್ಲಿ ಮಾತಾಡಲ? ಇಂಗ್ಲೀಷೇ ಮಾತಾಡೋದು ಕಣ ನಾನು. Dignitaries on the stage, Dr. Shashikumar Meherwade, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಂಜುಳಾ ಮತ್ತು ಹನುಮಂತಪ್ಪನವರೇ, ರಾಘವ್ ಅವರೇ, ಉಮೇಶ್ ಅವರೇ, ಮಹಾಂತೇಶ್ ಅವರೇ,
ಡಾಕ್ಟರ್ ಸಲಾಂ ಅವರೇ, ಶೈಲಜಾ ಹಾಗೂ ಡಾಕ್ಟರ್ ಅಶ್ವಿನಿ ಅವರೇ. ನನ್ನ ಹೆಸರು ವಿನಯ್ ಕುಮಾರ್ GB ಅಂತ, ಅದು BG ಅಂತ ರಾಂಗ್ ಆಗಿದೆ. ಅದು ಇತ್ತೀಚೆಗೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ರೈಟ್, ಬ್ಯುಸಿ ಇನ್ ಸಮಥಿಂಗ್, ಐ ವಿಲ್ ಕಮ್ ಟು ದಟ್ ಲೇಟರ್. ಸೊ ವಿನಯ್ ಕುಮಾರ್ GB ಅಂತ, ಇಲ್ಲೇ ಪಕ್ಕದ ಕಕ್ಕರಗೋಳ ಗ್ರಾಮದವನು. ಕಕ್ಕರಗೋಳ ಅಂತ ಕೇಳಿದ್ದಾರೆ ಯಾರಾದರೂ? ಕಕ್ಕರಗೋಳ ಹುಡುಗರೆಲ್ಲ ಕೊಂಡಜ್ಜಿ ಹೋಗಿದ್ರೆ ನೋಡಿರ್ತೀರ ಆನ್ ದಿ ವೇ, ಕಕ್ಕರಗೋಳ ಅಂತ. So I am the founder and director of Insights IAS. What is the meaning of Insights? The word Insights. Very good. Who said that? Good. Vadadrushti anta, Antardrushti. What is your good name? Pavana. Good. So, Meherwade sir nannu karadaga, I didn't know what to speak about. I was thinking, ನೀವು ಅಲ್ಲಿ ತುಂಬ ಸ್ಟಾಲ್ಸ್ ಇಟ್ಟಿದ್ರಿ. I was going through them. I was listening to all the explanations. ನಿಮ್ಮವರು ಮಾಡೆಲ್ಸ್ ಎಲ್ಲ ಮಾಡಿಟ್ಟಿದ್ದಾರೆ. What it used to be in ancient days. How patients were treated in ancient days ಅಂತಂದು. What is the biggest challenge the country is facing today? So some of you will say that global warming, unemployment. ವೆರಿ ಗುಡ್. ಯಾರಪ್ಪ ಅದು ಹೆಸರಿನಿಂದ? ವರುಣ್, ಡಾಕ್ಟರ್ ವರುಣ್. ಸೊ ಡಾಕ್ಟರ್ ವರುಣ್ ಸೇಸ್ ದಟ್ unemployment is one of the major issues that country is facing. But what I truly believe, one of the major problems the country is facing today is that how do we carry together our ancient tradition and modernity together anta. Did you get that? How do we carry together ancient traditions and modernity? ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಟ್ರೆಡಿಷನ್ಸ್ ಹಾಗೂ ಆಧುನಿಕತೆ ಅವೆರಡನ್ನೂ ಹೇಗೆ ನಾವು ಮುಂದೆ ತಗೊಂಡು ಹೋಗ್ತೀವಿ ಅಂತ. ಸೊ ಸಮ್ ಆಫ್ ಯು ವಿಲ್ ಫೇಸ್ ದಟ್ ಚಾಲೆಂಜ್. BAMS ಗ್ರಾಜ್ಯುಯೇಷನ್ ಆದಮೇಲೆ ನಾವು there are MBBS graduates and there are BAMS graduates and there are BNYS graduates, right? So some of you will face that crisis of conscience ಅಂತ ಹೇಳ್ತಾರೆ, or dilemma ಅಂತ ಹೇಳ್ತಾರೆ. ಅಂದರೆ ಒಂದು ಪೇಷಂಟ್ಗೆ ಟ್ರೀಟ್ ಮಾಡಬೇಕಾದ್ರೆ is it possible to purely follow naturopathy or yoga or just Ayurveda, or do you want to combine this with the modern medicine as well? ರೈಟ್. ಸೊ ಅಲ್ಲಿ ಒಂದು ಸಂಸ್ಕೃತಿ ಇದೆ, ಟ್ರೆಡಿಷನ್ ಇದೆ, ಅದನ್ನು ಹೇಗೆ ಕಾಪಾಡ್ಕೊಳ್ಳೋದು ಅಂತ. ಸೊ ಇವತ್ತಿನ ಯೂತ್ ಅಥವಾ ಯಂಗ್ ಜನ್ರೇಷನ್ ಏನಿದೆ, ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲರೂ ಕೇಳಿದ್ದೀರಿ. ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ ನಿಮಗೆ. ಈಸ್ ದೇರ್ ಎನಿ ಅಪ್ಲಿಕೇಶನ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಮೆಡಿಸಿನ್? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೂ ಮೆಡಿಸಿನ್ಗೂ ಏನಾದರೂ ಸಂಬಂಧ ಇದೆಯಾ? ಬಿಕಾಸ್ ಇಲ್ಲ ChatGPT ಅಂತ ನೋಡಿರ್ತೀರ, ರೈಟ್? ChatGPT ಗೊತ್ತು ತಾನೆ? ಯು ಮೈಟ್ ಹ್ಯಾವ್ ಯೂಸ್ಡ್. ಸೊ ಇವಾಗಿನ ಸರ್ಚ್ ಎಂಜಿನ್ಸ್, ಗೂಗಲ್ ಇರ್ಬೋದು, ಮೈಕ್ರೋಸಾಫ್ಟ್ ಬಿಂಗ್ ಇರ್ಬೋದು, ದೇ ಆರ್ ಆಲ್ ಯೂಸಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಮೆಡಿಸಿನ್ಗೆ ಏನು ಸಂಬಂಧ ಅಂತ. ಬಿಕಾಸ್ ಇನ್ ಕಮಿಂಗ್ ಇಯರ್ಸ್, ಇನ್ ಕಮಿಂಗ್ ಮಂತ್ಸ್ ಅದನ್ನು ಬರುತ್ತೆ, ರೈಟ್? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಗೋಯಿಂಗ್ ಟು ಬಿ ಪಾರ್ಟ್ ಆಫ್ ಎವ್ರಿ ಆಸ್ಪೆಕ್ಟ್ ಆಫ್ ಅವರ್ ಲೈಫ್ಸ್. And it is going to be part of every disciplines. ಅದನ್ನು ಹೇಗೆ ನೀವು ಯೂಸ್ ಮಾಡ್ಕೊತೀರಾ, ಅಪ್ಲೈ ಮಾಡ್ತೀರಾ ಅಂತಂದು. ಯು ಮೈಟ್ ಹ್ಯಾವ್ ವರ್ಡ್ ಒನ್ ಥಿಂಕರ್ ಆ್ಯಂಡ್ ಒನ್ ರೈಟರ್. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ರೆಡ್ ಇಸ್ ಬುಕ್. ಸೇಪಿಯನ್ಸ್ ಅಂತ ಒಂದು ಬುಕ್ ಇದೆ. ಯಾರಾದರೂ ಓದಿದ್ದೀರಾ? ಯಾರಿಗಾದ್ರೂ ಬುಕ್ಸ್ ಓದೋ ಹ್ಯಾಬಿಟ್ ಇದೆ ಇಲ್ಲಿ? ನಾವೆಲ್ಸ್, ನಾನ್ ಫಿಕ್ಷನ್. ಸೇಪಿಯನ್ಸ್ ಅಂತ ಒಂದು ಬುಕ್ ಇದೆ. ಇಟ್ ಈಸ್ ಅಬೌಟ್ ಹ್ಯೂಮನ್ ಎವಲ್ಯೂಷನ್. ಹ್ಯೂಮನ್ಸ್ ಯಾವ ರೀತಿ ಇವಾಲ್ವ್ ಆದರೂ, ಹ್ಯೂಮನ್ಸ್ ಎವಲ್ಯೂಷನ್ ಆಗಬೇಕಾದ್ರೆ ಹೌ ಡಿಡ್ ಅವರ್ ಕಲ್ಚರ್ ಡೆವಲಪ್ ಅಂತಂದು, ರೈಟ್? ಸೊ ವೆನ್ ವಿ ವರ್ ಏಪ್ಸ್ ಟು ಹ್ಯೂಮನ್ಸ್ ಅಂತ ಒಂದು ಟ್ರಾನ್ಸಿಷನ್ ಆದಾಗ ವಿ ಡಿಂಟ್ ಹ್ಯಾವ್ ಕಲ್ಚರ್. ವಿ ಸ್ಟಾರ್ಟೆಡ್ ವಿತ್ ಅಗ್ರಿಕಲ್ಚರ್ ಆ್ಯಂಡ್ ದೆನ್ ವಿ ಸ್ಟಾರ್ಟೆಡ್ ಡೆವಲಪಿಂಗ್ ಲ್ಯಾಂಗ್ವೇಜ್, ಆ್ಯಂಡ್ ದೆನ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿ ದೆನ್ ವಿ ಸ್ಟಾರ್ಟೆಡ್ ಡೆವಲಪಿಂಗ್ ಇಂಡಸ್ಟ್ರೀಸ್, ರೈಟ್? ಇಂಡಸ್ಟ್ರೀಸ್ ಆದಮೇಲೆ ವಿ ಆರ್ ಇನ್ ದಿ ಮಾಡರ್ನ್ ಟೈಮ್ಸ್ ನಾವು. ಆತ ನಿನ್ನೆ ಒಂದು ಆರ್ಟಿಕಲ್ ಓದ್ತಾ ಇದ್ದೆ ನ್ಯೂಯಾರ್ಕ್ ಟೈಮ್ಸಲ್ಲಿ. So he says that artificial intelligence is going to endanger human civilization anta.
ನಮ್ಮ ನಾಗರಿಕತೆ ಏನಿದೆಯಲ್ಲ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಹಾಳಾಗೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ಯಾಕೆ ಮಾತಾಡ್ತಿದ್ದೀನಿ ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು, ರೈಟ್? ಇವತ್ತು ನಾಳೆಯಿಂದ ನಾವು ಡಾನ್ಸ್ ಮಾಡಬೇಕು, ಡಿಬೇಟ್ ಮಾಡಬೇಕು, ಫ್ಯಾಷನ್ ಶೋ ಮಾಡಬೇಕು, ರೈಟ್? ಸೊ ಐ ವಾಂಟೆಡ್ ಟು ಯೂಸ್ ದಿಸ್ ಆಪರ್ಚುನಿಟಿ ಟು ಅವೇಕನ್ ಯು, ಟು ಕ್ರಿಯೇಟ್ ಸಮ್ ಅವೇರ್ನೆಸ್. ಎಲ್ಲ ಬ್ರೈಟ್ ಯಂಗ್ ಪೀಪಲ್ ಕೂತಿದ್ದೀರಾ, ಆಲ್ ಆಫ್ ಯು ವೇರಿಂಗ್ ಟ್ರೆಡಿಷನಲ್ ಡ್ರೆಸ್ಸಸ್ ಆ್ಯಂಡ್ ಯು ಆರ್ ಎಂಜಾಯಿಂಗ್ ಯುವರ್ ಡೇ ಟು ಡೇ, ರೈಟ್? ನಾಳೆಯಿಂದ ಎಲ್ಲ ರೆಡಿ ಆಗಬೇಕು, ಯು ಹ್ಯಾವ್ ಟು ಪಾರ್ಟಿಸಿಪೇಟ್, ಆಲ್ ಆಫ್ ಯು ಆರ್ ಎಕ್ಸೈಟೆಡ್. ನಾನು ಬಂದಿರೋ ಫೀಲ್ಡ್, ಐ ವಾಂಟೆಡ್ ಟು ಬಿ ಅನ್ IAS ಆಫೀಸರ್. ನಾನು ಕಕ್ಕರವಾಡದಲ್ಲಿ ಬೆಳಿಬೇಕಾದ್ರೆ ಒಂದು ದನದ ಮನೇಲಿ ವಾಸ ಇದ್ದಿದ್ದು, ಲಿಟ್ರಲಿ ದನದ ಮನೆ ಏನಿತ್ತಲ್ಲ ಅಲ್ಲಿ ಟೆಂಪರರಿ ಮನೆ ಥರ ಕನ್ವರ್ಟ್ ಮಾಡಿ ಅಲ್ಲಿ ವಾಸ ಇದ್ದಿದ್ದು. ಬಟ್ ನಮಗೆ ಬುಕ್ಸ್ ಓದೋ ಹುಚ್ಚು ಇಡಿಸಿದ್ದು ನಮ್ಮ ತಂದೆಯವರು. ಇವಾಗ ಇಲ್ಲಿ ಕೂತಿರೋರು ಯಾರಿಗೂ ಐ ಡೋಂಟ್ ವಾಂಟ್ ಟು ಜನರಲೈಸ್ ಅಂದರೆ ಎಲ್ಲರನ್ನೂ ಒಂದೇ ಥರ ಕಾಣೋದು. ಮೇಡಮ್ ಅವ್ರು ಬುಕ್ ಓದ್ತಾರೆ ಅನ್ಸುತ್ತೆ, ಐ ಆಮ್ ವೆರಿ ಶ್ಯೂರ್, ರೈಟ್? ಓದ್ತಿರಲ್ವ ಮೇಡಮ್? ಅವಾಗ ಓದ್ತೀರಾ? ಗುಡ್. ಸ್ಟೂಡೆಂಟ್ಸಲ್ಲಿ ಎಷ್ಟು ಚೆನ್ನಾಗಿ ಓದ್ತೀರಾ ಬುಕ್ಸು? ಯಾರಾದರೂ ಓದ್ತೀರಾ? ಎನಿ ಬುಕ್ಸ್? ಯಾವ ಬುಕ್ಸ್ ಓದ್ತೀಪ ವರುಣ್ ಡಾಕ್ಟರ್? ಹಾಂ, ನಾನ್ ಫಿಕ್ಷನ್, ವೆರಿ ಗುಡ್. ವಿಚ್ ಬುಕ್ಸ್ ಯು ಹ್ಯಾವ್ ರೆಡ್? ಒಂದೆರಡು ಹೇಳ. ಹಾಂ, ವಾಟ್? ಚೇತನ್ ಭಗತ್ ನಾನ್ ಫಿಕ್ಷನ್ ಅಲ್ಲ ಕಣದು. ಯಾವುದು 5 ಪಾಯಿಂಟ್ ಸಮ್ ಅನ್ನೋದಿದೆಯಾ? ಗುಡ್, ಸಿಡನ್. ಅದು ಚೇತನ್ ಭಗತ್ ಅಂತ ಕೇಳಿರ್ತೀರ. ಚೇತನ್ ಭಗತ್ ಬುಕ್ಸ್ ಅಂತ ಓದಿರ್ತೀರ ಅನ್ಸುತ್ತೆ. 5 ಪಾಯಿಂಟ್ ಸಮ್ ಅಂತ ಬಂತು. ಆಮೇಲೆ ಯಾವುದು 2 ಸ್ಟೇಟ್ಸ್ ಅಂತಂದು, ತಮಿಳ್ನಾಡು ಮತ್ತು ಮೂವಿನೂ ಆಯ್ತಲ್ವ ಅದು? ಯಾರ್ಯಾರಪ್ಪ ಹೀರೋಯಿನ್ ಅದರಲ್ಲಿ? ಆಲಿಯಾ ಭಟ್ ಮತ್ತು ವಾಟ್? ಅರ್ಜುನ್ ಕಪೂರ್. ಓಕೆ, ಫೈನ್. ಸೊ ಅದೆಲ್ಲ ಗೊತ್ತು ನಿಮಗೆ, ವಿಚ್ ಇಸ್ ಗುಡ್ ಆ್ಯಕ್ಚುಲಿ, ಗೊತ್ತಿರಬೇಕು ಅದೆಲ್ಲ. ಸೊ ನಾವು ಚಿಕ್ಕವರಿದ್ದಾಗ ಬುಕ್ಸ್ ಓದೋ ಹುಚ್ಚು ನಮ್ಮ ತಂದೆ. ಯಾಕೆ ಅಂತಂದರೆ ಎಲ್ಲೇ ಹೊರಗೆ ಹೋದ್ರೂ ಮನೆಗೆ ವಾಪಸ್ ಬರ್ತಾ ಒಂದು ಬುಕ್ ತೊಗೊಂಬರ್ತಾಯಿದ್ರು. ಯೂಸ್ ಟು ಬೈ ಬುಕ್. ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲ, ಇನ್ನೊಬ್ಬರ ಹತ್ರ ದುಡ್ಡು ಇಸ್ಕೊಳ್ಳೋದು, ಅಥವಾ ಈ ಸೆಕೆಂಡ್ ಹ್ಯಾಂಡ್ ಬುಕ್ಸು ಸೇಲ್ ಇಟ್ಟಾಗ ಚೀಪೆಸ್ಟ್ ಬುಕ್ ಏನಿರುತ್ತೆ ತೊಗೊಂಬರ್ತಾಯಿದ್ರು, ಅಥವಾ ಯೂಸ್ಡ್ ಮ್ಯಾಗಝಿನ್ಸ್ ಏನಿದ್ರೆ ಅದನ್ನು ತೊಗೊಂಬರ್ತಾಯಿದ್ರು. ಸೊ ನಾವು ಅದನ್ನು ಓದೋ ಅಭ್ಯಾಸನ 4-5ನೇ ಕ್ಲಾಸಲ್ಲೇ ಬೆಳೆಸ್ಕೊಂಡ್ವಿ. ಅಂದರೆ ನವೋದಯ ಎಕ್ಸಾಮ್ ಪಾಸ್ ಆಯಿತು. ನವೋದಯದಲ್ಲಿ 7 years CBSE ಇಂಗ್ಲೀಷ್ ಮೀಡಿಯಮಲ್ಲಿ ಓದೋ ಆಪರ್ಚುನಿಟಿ ಸಿಕ್ತು. ಸೊ ವೆನ್ ವಿ ವರ್ ಸ್ಟ್ರಿಕನ್ ವಿತ್ ಪವರ್ಟಿ, ವೆನ್ ಯು ಆರ್ ಅಫೆಕ್ಟೆಡ್ ವಿತ್ ಪವರ್ಟಿ, ನವೋದಯ ಎಜುಕೇಷನ್ ಕೇಮ್ ಆಸ್ ಎ ರೆಸ್ಕ್ಯೂ. ಅಲ್ಲಿ 7 ವರ್ಷ ವಿ ಗಾಟ್ ದಿ ಅಲ್ಟಿಮೇಟ್ ಗುಡ್ ಕ್ವಾಲಿಟಿ ಎಜುಕೇಷನ್, ಟೋಟಲಿ ಫ್ರೀ ಆಫ್ ಕಾಸ್ಟ್. ಯಾರಾದರೂ ಇದ್ದೀರಾ ನವೋದಯ ಸ್ಕೂಲಲ್ಲಿ ಓದಿ ಬಂದಿರೋರು? ಅಖಿಲ್, ಡಾಕ್ಟರ್ ಅಖಿಲ್, ಇಲ್ಲಿ ದೇವರಳ್ಳಿನ? ಯಾವ ನವೋದಯ? ಬಿಜಾಪುರನಾ? ವೆರಿ ಗುಡ್. ನಿಮ್ಮ ಕ್ಲಾಸಲ್ಲಿ ಅವನೇ ತಾನೆ ಒಳ್ಳೆ ಹುಡುಗ? ಹಾಂ, ಗಾಂಧಿ ಅಲ್ವಾ? ಯಾವ ಇಯರಲ್ಲಿದೆಯಾ ಅಖಿಲ್? ಸೆಕೆಂಡ್ ಇಯರಾ? ಫಸ್ಟ್ ಇಯರ್. ನಾಳೆ ಫ್ಯಾಷನ್ ಶೋನಲ್ಲಿ ಓಡಾಡ, ಚೆನ್ನಾಗಿದೆಯಾ ನೋಡೋಕ್ಕೆ? ಗುಡ್. ನಿಂದ ಯಾವ ನವೋದಯ? ಬೆಂಗಳೂರವ್ರು ಬನ್ನ? ವೆರಿ ಗುಡ್. ಮೊನ್ನೆ ಬಂದಿದ್ದ ಎಲ್ಲ ಸೇರ್ಕೊಂಡಿದ್ರಲ್ಲ ಓಲ್ಡ್ ಸ್ಟೂಡೆಂಟ್ಸ್, ಇಲ್ವಾ? ಇವ್ರ ನೇಮ್ ವಿದ್ಯಾ. ಗುಡ್. ಅಲ್ಲಿ ಟಾಪರಾ? ಇಲ್ಲಿ ಗ್ಯಾರಂಟಿ ಟಾಪರ್ ಅವಳು ನಿಮ್ಮ ಕ್ಲಾಸಲ್ಲಿ, ರೈಟ್? ಹೌದಾ ಇಲ್ಲ? ಫಸ್ಟ್ ಇಯರ್, ಇನ್ನೂ ಬಂದಿಲ್ಲ ರಿಸಲ್ಟ್ಸ್. ಗುಡ್. ಬಂದಾಗ ಅವಳು ಟಾಪರ್ ಆಗಿರ್ತಾಳೆ. ನವೋದಯ ಹುಡುಗರು ಸರ್, ಎಲ್ಲೋದ್ರೂ ಚೆನ್ನಾಗಿ ಓದ್ತೀವಿ, ರೈಟ್? ಸೊ 7 ವರ್ಷ ಒಳ್ಳೆ ಎಜುಕೇಷನ್ ಸಿಕ್ತು. ಅದಾದಮೇಲೆ ಆವಾಗ ನೀಟ್ ಇರಲಿಲ್ಲ ನಮಗೆಲ್ಲ, CET ಇತ್ತು 2002ನಲ್ಲಿ. CETನಲ್ಲಿ 1800 ರ್ಯಾಂಕ್ ಬಂದಿತ್ತು, ಅದು ವಿತೌಟ್ ಕೋಚಿಂಗ್. ನವೋದಯದಲ್ಲೆಲ್ಲ ಕೋಚಿಂಗ್ ಇರ್ತಿರ್ಲಿಲ್ಲ ನಮಗೆ. ಸೊ ಐ ವಾಸ್ ಸಪೋಸ್ ಟು ಬಿ ಎ ಡಾಕ್ಟರ್. MBBS ಫ್ರೀ ಸೀಟ್ ಸಿಕ್ಕಿತ್ತು ಗವರ್ನಮೆಂಟ್. ಏನು ಮಾಡ್ತೀರಾ, ಫೀಸ್ ಕಟ್ಟೋದಕ್ಕೆ ದುಡ್ಡು ಇರಲಿಲ್ಲ ಅಂತಂದು ಐ ಆಪ್ಟೆಡ್ ಫಾರ್ BSc ಜೆನೆಟಿಕ್ಸ್. ಓದಿದೆ. ಜೆನೆಟಿಕ್ಸ್ ಐ ಆಮ್ ಶೂರ್ ಎವ್ರಿ ಒನ್ ಈಸ್ ಸ್ಟಡಿಂಗ್, ರೈಟ್? ಫಸ್ಟ್ ಇಯರಲ್ಲಿ ಎಲ್ಲರಿಗೂ ಇದೆ ಜೆನೆಟಿಕ್ಸ್ ಬಗ್ಗೆ. ಸೊ ಜೆನೆಟಿಕ್ಸ್ ಯಾಕೆ ಓದಿದೆ ಅಂದರೆ 2001ನಲ್ಲಿ ದೇರ್ ವಾಸ್ ಎ ಪ್ರಾಜೆಕ್ಟ್, ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಅಂತ. ಯು ಮಸ್ಟ್ ಬಿ ಅವೇರ್ ಆಫ್ ಇಟ್, ರೈಟ್? ವೆರಿ ಸಿಂಪಲ್ ಕ್ವಶನ್. ಹೌ ಮೆನಿ ಜೀನ್ಸ್ ಡಸ್ ಹ್ಯೂಮನ್ಸ್ ಹ್ಯಾವ್? ಒಬ್ಬ ಹ್ಯೂಮನ್ ಬೀಯಿಂಗಲ್ಲಿ ಎಷ್ಟು ಜೀನ್ಸ್ ಇರ್ತದೆ? ವಿ ಹ್ಯಾವ್ ಹೌ ಮೆನಿ ಪೇರ್ಸ್ ಆಫ್ ಕ್ರೋಮೋಸೋಮ್ಸ್?
24 ಯಾರು ಹೇಳಿದ್ದು? 23. ಸೊ 23 ಕ್ರೋಮೋಸೋಮಲ್ಲಿ ಎಷ್ಟು ಜೀನ್ಸ್ ಇದ್ದಾವೆ? ಸಿಂಪಲ್ ಕ್ವಶನ್, ರೈಟ್? ಇಟ್ ಈಸ್ ಜೀನ್ಸ್ ದಟ್ ಡಿಟರ್ಮೈನ್ ಅಸ್ ಹೂ ವಿ ಆರ್, ವಾಟ್ ವಿ ಆರ್, ರೈಟ್? ಹೌ ಡು ವಿ ಲುಕ್, ಹೌ ಡು ವಿ ಬಿಹೇವ್. ಎಷ್ಟಿದ್ದಾವೆ ಜೀನ್ಸ್? ಒಂದು ಗೆಸ್ ಮಾಡ್ತೀರಾ ಯಾರಾದರೂ? ಪಾವನ, ಹ್ಯೂಮನ್ಸಲ್ಲಿ ಎಷ್ಟು ಜೀನ್ಸ್ ಇದ್ದಾವೆ? ವಿದ್ಯಾ? ಅಖಿಲ್, ಡಾಕ್ಟರ್ ಅಖಿಲ್, ವರುಣ್, ಬೇಗ ಸರ್ಚ್ ಮಾಡು. ಹೌ ಮೆನಿ? 25,000. ಆಲ್ಮೋಸ್ಟ್ ನೀವು ಲೈಕ್ 25 to 30,000. 30,000, ಅರೌಂಡ್ 30,000 ಹ್ಯೂಮನ್ ಜೀನ್ಸ್ ಇದೆ ನಮ್ಮ ಇದರಲ್ಲಿ. ಸೊ ದಟ್ ಈಸ್ ವಾಟ್ ಡಿಟರ್ಮೈನ್ ನಾವು ಯಾರು, ಏನು, ಹೆಂಗಿದ್ದೀವಿ ಏನು ಅಂತಂದು, ರೈಟ್? ಸೊ ಅದ್ರಲ್ಲಿ ಕ್ಯೂರಿಯಾಸಿಟಿ ಇತ್ತು ನನಗೆ. ಸೊ ನಾನು BSc ಜೆನೆಟಿಕ್ಸ್, ಡಾಕ್ಟರ್ ಬೇಡ, ಲೆಟ್ ಮೀ ಚೂಸ್ BSc ಜೆನೆಟಿಕ್ಸ್ ಅಂತ ಐ ವೆಂಟ್ ಆ್ಯಂಡ್ ಚೂಸ್ BSc ಜೆನೆಟಿಕ್ಸ್. ಅಟ್ಲೀಸ್ಟ್ ಡಾಕ್ಟ್ರಿಗೆ ನಿಯರೆಸ್ಟ್ ಇದೆ ಅಂತಂದು. ಆ ಟೈಮಲ್ಲಿ ಐ ವಾಸ್ ಅಂಡರ್ ದಿ ಇಂಪ್ರೆಷನ್ ದಟ್ ಇನ್ನೊಂದು 5-10 ವರ್ಷ ಆದರೆ ವಿ ವಿಲ್ ಬಿ ಅಲೌಡ್ ಟು ಕ್ರಿಯೇಟ್ ಡಿಸೈನರ್ ಬೇಬೀಸ್ ಅಂತ. ಜೆನೆಟಿಕ್ಸ್ ಎಷ್ಟು ಅಡ್ವಾನ್ಸ್ ಆಗುತ್ತೆ ಅಂದರೆ ವಿ ವಿಲ್ ಬಿ ಅಲೌಡ್ ಟು ಕ್ರಿಯೇಟ್ ಡಿಸೈನರ್ ಬೇಬೀಸ್ ಅಂತ. ಡಿಸೈನರ್ ಬೇಬೀಸ್ ಕಾನ್ಸೆಪ್ಟ್ ಕೇಳಿದಿರಲ್ಲ, ರೈಟ್? ಸೊ ವಿ ಕ್ಯಾನ್ ಕ್ರಿಯೇಟ್ ಎ ಬೇಬಿ ದಟ್ ಲುಕ್ಸ್ ಪರ್ಫೆಕ್ಟ್, ಹ್ಯಾಂಡ್ಸಮ್ ಇರ್ಬೋದು, ಬ್ಯೂಟಿಫುಲ್ ಇರ್ಬೋದು, ಫ್ರೀ ಆಫ್ ಎನಿ ಕೈಂಡ್ ಆಫ್ ಡಿಸೀಸಸ್, ರೈಟ್? ಸೊ ಅದನ್ನೇ ಸೇಪಿಯನ್ಸ್ ಅಂತ ಒಂದು ಬುಕ್, ಯುವಾಲ್ ನೋವಾ ಹರಾರಿ ಆಗಲೇ ಹೇಳ್ತಾ ಇದ್ನಲ್ಲ, ಇನ್ ದಟ್ ಬುಕ್ ಈ ಸೇಸ್ ದಟ್ ಹ್ಯೂಮನ್ಸ್ ಫ್ಯೂಚರಲ್ಲಿ ಸೂಪರ್ ಹ್ಯೂಮನ್ ಅಂತ ಕಾನ್ಸೆಪ್ಟ್ ಬರ್ತದೆ. ಆ ಹ್ಯೂಮನ್ ಫ್ರೀ ಆಫ್ ಎನಿ ಕೈಂಡ್ ಆಫ್ ಡಿಸೀಸಸ್. ಜೆನೆಟಿಕ್ ಇಂಜಿನಿಯರಿಂಗ್ ಯಾವ ರೀತಿ ಫಾಸ್ಟ್ ಫಾರ್ವರ್ಡ್ ಆಗುತ್ತಂದ್ರೆ, ಡೆವಲಪ್ ಆಗುತ್ತಂದ್ರೆ, ಯು ಕ್ಯಾನ್ ಕ್ಯೂರ್ ಎನಿ ಕೈಂಡ್ ಆಫ್ ಜೆನೆಟಿಕ್ ಡಿಸೀಸಸ್ ಆ್ಯಂಡ್ ಯು ಕ್ಯಾನ್ ಪ್ರಿವೆಂಟ್ ಎನಿ ಕೈಂಡ್ ಆಫ್ ಡಿಸೀಸಸ್. ಈಗ ಇಲ್ಲಿ ಹೇಳ್ತಾ ಇದ್ರು ಸಿರಿಧಾನ್ಯ ತಿನ್ನಬೇಕು, ರಾಗಿ ಕಿಲ್ಸ ತಿನ್ಸಿದ್ರು, ಭಾಳ ಚೆನ್ನಾಗಿತ್ತು ಎಂಡಲ್ಲಿ. ಅದನ್ನು ತಿಂದರೆ ಏನಾಗುತ್ತೆ ಸರ್ ಇದು? ಅದನ್ನು ತಿಂದರೆ ಗಟ್ಟಿ ಆಗ್ತೀವಿ ದೇವೇಗೌಡರ ಥರ, ಅಥವಾ ಹೆಲ್ತಿಯಾಗಿರ್ತೀವಿ ಅಂತಂದು ಸಮಥಿಂಗ್ ಹಂಗೆ ಸಿರಿಧಾನ್ಯ ತಿನ್ಸಿದ್ರು. ಈಗ ನಾವು ದಟ್ ಈಸ್ ದ ಡೈಲೆಮಾ. ನಾವು ಸಿರಿಧಾನ್ಯಗಳನ್ನು ತಿನ್ನಬೇಕು, ಜೊತೆಗೆ ವಿ ಹ್ಯಾವ್ ಟು ಡೀಲ್ ವಿತ್ ಜೆನೆಟಿಕ್ ಇಂಜಿನಿಯರಿಂಗ್ ಆಸ್ ವೆಲ್, ರೈಟ್? ಸೊ ಆ ಒಂದು ಕಾನ್ಸೆಪ್ಟಲ್ಲಿ ಐ ವಾಂಟೆಡ್ ಟು ಬಿ ಎ ಜೆನೆಟಿಕ್ ಇಂಜಿನಿಯರ್. ಆವಾಗ ದೊಡ್ಡ ಕನಸು, ನೋಬೆಲ್ ಪ್ರೈಸ್ ವಿನ್ ಆಗಬೇಕು, ಹಂಗೆ ಹಿಂಗೆ ಅಂತಂದ್ಬಿಟ್ಟು. ಸೊ ಅವೆಲ್ಲ ಆಗಲಿಲ್ಲ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಗೆ ಎವ್ರಿ ವೀಕ್ ಹೋಗ್ತಾ ಇದ್ದೆ ನಾನು, ಅಲ್ಲಿ ಸೆಮಿನಾರ್ಗಳನ್ನ ಅಟೆಂಡ್ ಮಾಡೋದಕ್ಕೆ. ಅಲ್ಲಿ ದೊಡ್ಡ ದೊಡ್ಡ ಡಾಕ್ಟರ್ಸ್ ಎಲ್ಲ ದೇ ಯೂಸ್ ಟು ನೋಬೆಲ್ ಲಾರೆಟ್ಸ್, ನೋಬೆಲ್ ಪ್ರೈಸ್ ವಿನ್ ಆಗಿರೋರು ಬೆಂಗಳೂರಿಗೆ ಬಂದು ಲೆಕ್ಚರ್ಸ್ನ ಕೊಡ್ತಾ ಇದ್ರು. ನಿಮಗೂ ಆಪರ್ಚುನಿಟಿ ಇದ್ರೆ ಟ್ರೈ ಟು ಅಟೆಂಡ್ ಸಚ್ ಲೆಕ್ಚರ್ಸ್. ಬಟ್ ಅನ್ಫಾರ್ಚುನೇಟ್ಲಿ ದಾವಣಗೆರೆ ಸಿಟಿನಲ್ಲಿ ಆ ಥರ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಅಥವಾ ಈ ರೀತಿ ಸಂವಾದ ಗೋಷ್ಠಿ ಯಾವು ನಡೆಯೋದಿಲ್ಲ. ಒಂದು ದಾವಣಗೆರೆ ಒಂದು ಸಾಂಸ್ಕೃತಿಕ ನಗರಿಯಾಗಿ ಇನ್ನೂ ಬೆಳೆದಿಲ್ಲ. ಅದು ವಿದ್ಯಾನಗರಿ ಅಂತ ಹೇಳ್ತೀವಿ, ಸಾಂಸ್ಕೃತಿಕ ನಗರಿ, ವೇರ್ ಪೀಪಲ್ ಬಂದು ಡಿಸ್ಕಸ್ ಮಾಡಿ ನೋಬೆಲ್ ಲಾರೆಟ್ಸ್ ಎಲ್ಲ ಬರೋದು. ಸೊ ನೀವು ಕರೆಸಿ ಸರ್ ಮುಂದೊಂದು ದಿನ. ಐ ಹೋಪ್ ದಿಸ್ ಇನ್ಸ್ಟಿಟ್ಯೂಷನ್ಸ್ ಗ್ರೋಸ್ ಟು ದಟ್ ಲೆವೆಲ್, ರೈಟ್? ಸೊ ಅದಾದ್ಮೇಲೆ IAS ಆಗಬೇಕಂತ ಶುರು ಮಾಡಿದೆ. IAS ಅಲ್ಲಿ 4 ಅಟೆಂಪ್ಟ್ಸ್ ಇರ್ತದೆ. UPSC ಕಂಡಕ್ಟ್ಸ್. ಯಾರಿಗಾದ್ರೂ ಆಸೆ ಇದೆಯಲ್ಲಿ IAS ಮಾಡಬೇಕಂತ? IAS, IPS ಒಬ್ರಿಗೂ ಇಲ್ವಾ? ಇಡೀ ಜಿಲ್ಲೆನ ರೂಲ್ ಮಾಡ್ತಾ ಇರೋದು, ಆಳ್ತಾ ಇರೋದು, ಆಡಳಿತ ನಡೆಸ್ತಾ ಇರೋದು IAS ಆಫೀಸರ್, ರೈಟ್? ಅಥವಾ ಲಾ ಆ್ಯಂಡ್ ಆರ್ಡರ್, ಕ್ರೈಮ್ಸ್ ಪ್ರಿವೆಂಟ್ ಮಾಡೋದು, ಕ್ರೈಮ್ಸ್ ಅಡ್ರೆಸ್ ಮಾಡೋದು IPS ಆಫೀಸರ್. ನೀವೆಲ್ಲ ದೊಡ್ಡದಾಗಿ ಯೋಚನೆ ಮಾಡಬೇಕು. ಯು ಶುಡ್ ಸ್ಟಾರ್ಟ್ ಡ್ರೀಮಿಂಗ್ ವೆರಿ ಬಿಗ್. ಇವಾಗ ಡಿಗ್ರಿ ಮಾಡಬೇಕಾದ್ರೆ ಅದೇ ಮೋಡಲ್ಲಿ ಎಂಜಾಯ್ ಮಾಡ್ತಾ ಇರ್ತೀರ, ಬಟ್ ಥಿಂಕ್ ಅಬೌಟ್ ದಿ ಫ್ಯೂಚರ್ ಆಲ್ಸೋ, ರೈಟ್? ಡಾಕ್ಟರ್ ಆಗ್ತೀನಿ ಅಂತಂದರೆ ನಿಮ್ಮದೇ ಒಂದು ತಪೋವನ ಥರ ಇನ್ನೊಂದು, ಇದು ಕಾಂಪಿಟೇಷನ್ ಬೇಡ, ಇನ್ನೊಂದು ಊರಲ್ಲಿ ಇವಾಗ ನಿಮ್ಮದೇ ಒಂದು ಓಪನ್ ಮಾಡಿ, ಅಂದರೆ ಥಿಂಕ್ ಬಿಗ್ ಅಂತಂದು. ಯು ಶುಡ್ ಓನ್ ಯುವರ್ ಓನ್ ಇನ್ಸ್ಟಿಟ್ಯೂಷನ್ ಆರ್ ಹಾಸ್ಪಿಟಲ್ ಆ್ಯಂಡ್ ಆ ರೀತಿನಲ್ಲಿ. ಸೊ ನಂದು ಆ ರೀತಿ ಥಿಂಕಿಂಗ್ ಇತ್ತು. IAS 4 ಅಟೆಂಪ್ಟ್ಸಲ್ಲಿ ಐ ಗೇವ್ 3 ಮೇನ್ಸ್, ಒಂದ್ಸರಿ ಇಂಟರ್ವ್ಯೂ ಹೋಗಿದ್ದೆ, 2 ಮಾರ್ಕ್ಸಲ್ಲಿ UPSC ರ್ಯಾಂಕ್ ಮಿಸ್ ಆಯಿತು. ಬಟ್ ಅದೇ ನಾಲೆಡ್ಜ್ ಉಪಯೋಗಿಸ್ಕೊಂಡು ಐ ವಾಸ್ PDO ಫಾರ್ 2 years, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, 2 ವರ್ಷ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೆಲಸ ಮಾಡಿದೆ. ಅದಾದಮೇಲೆ KAS ಕೂಡ ಪಾಸ್ ಆಯಿತು. ಮಧ್ಯದಲ್ಲಿ 3 ಪೋಸ್ಟ್ ಗ್ರಾಜ್ಯುಯೇಷನ್ಸ್ ಅರ್ಧಕ್ಕೆ ಬಿಟ್ಟೆ. MA in organic chemistry, MSc in organic chemistry, MA political science, MA English literature. 4th ಎನ್ರೋಲ್ ಆಗಿದ್ದೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಬಾಂಬೆದಲ್ಲಿ. ಯಾರಾದ್ರೂ ಇದ್ದೀರಾ ಮಹಾರಾಷ್ಟ್ರದಿಂದ?
ನೋ ಒನ್. ನೀವು ಮಹಾರಾಷ್ಟ್ರದಿಂದ ಅನ್ಕೊಂಡೆ ಇವರು. ನೋ, ಯಾರೂ ಇಲ್ಲ ಇಲ್ಲಿ. ಮೇ ಬಿ ಬಾಂಬೆದಲ್ಲಿದೆ, ಇಟ್ಸ್ ಎ ವೆರಿ ಫೇಮಸ್ ಇನ್ಸ್ಟಿಟ್ಯೂಷನ್, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಅಂತ. ಅಲ್ಲೂ ಡಿಸ್ಕಂಟಿನ್ಯೂ ಮಾಡಿದೆ. ದೆನ್ ಐ ವೆಂಟ್ ಟು ಬ್ಯಾಂಗ್ಳೂರ್. ಬರೀ ಕೈಯಲ್ಲಿ ಹೋಗಿ ಐ ಸ್ಟಾರ್ಟೆಡ್ ಮೈ ಓನ್ ಇನ್ಸ್ಟಿಟ್ಯೂಷನ್. ಯಾಕಂದರೆ ಇಲ್ಲಿ ನನ್ನ ಇನ್ಸೈಟ್ಸ್ IAS ಸಂಸ್ಥಾಪಕ ಅಂತ ಕರೆಸಿದ್ದಾರೆ. ಅಲ್ಲಿ ಬೆಂಗಳೂರಲ್ಲಿ ಹೋಗಿ ಸ್ಟಾರ್ಟೆಡ್ ದಿಸ್ ಇನ್ಸ್ಟಿಟ್ಯೂಷನ್ ವಿತ್ ಓನ್ಲಿ 40 ಸ್ಟೂಡೆಂಟ್ಸ್. 40 ಸ್ಟೂಡೆಂಟಲ್ಲಿ ವೆರಿ ಫಸ್ಟ್ ಇಯರ್ ಐ ಗಾಟ್ 5 ರ್ಯಾಂಕ್ಸ್, ಆಲ್ ಇಂಡಿಯಾ 5 ರ್ಯಾಂಕ್ಸ್. ಅದರಲ್ಲಿ 4 ಪೀಪಲ್, ಅದು ಹೆಂಗೆ ಮೆಥಡ್ ಅದನ್ನೆಲ್ಲ ಡೀಟೇಲಾಗಿ ಹೇಳಕ್ಕೆ ಹೋಗಲ್ಲ, ಬಿಕಾಸ್ ನಾನು ಒಬ್ಬನೇ ಒಂದು 40 ಹುಡುಗರನ್ನ ಕೂರಿಸ್ಕೊಂಡು ಒಂದು ರೂಮಲ್ಲಿ ಟೋಟಲಿ ಐ ಚೇಂಜ್ ದಿ ಮೆಥಡಾಲಜಿ ಆಫ್ ಪ್ರಿಪ್ರೇಷನ್. ಇನ್ಸ್ಟೆಡ್ ಆಫ್ ಸ್ಪೂನ್ ಫೀಡಿಂಗ್ ಒನ್ ವೇ. ಈಗ ಒಬ್ಬ ಹುಡುಗ ತುಂಬ ಚೆನ್ನಾಗಿ ಹೇಳ್ತಾ ಇದ್ದ, ಏನ್ಷಿಯಂಟ್ ಗುರುಕುಲ್ ಸಿಸ್ಟಮಲ್ಲಿ ದೇರ್ ವಾಸ್ ಎ ಮೆಥಡ್ ವೇರ್ ದ ಟೀಚರ್ ಯೂಸ್ ಟು ಫೋಕಸ್ ಆನ್ ಒನ್ಸ್ ಇಂಡಿವಿಜುವಾಲಿಟಿ, ರೈಟ್, ಟು ಟು ಇಂಪ್ರೂವ್ ಒನ್ಸ್ ಕ್ರಿಯೇಟಿವಿಟಿ ಅಂತಂದು. ಆ ಒಂದು ಮೆಥಡಾಲಜಿ ಒಬ್ಬ ಸ್ಟೂಡೆಂಟ್ನ ಎದುರು ಕೂರಿಸ್ಕೊಂಡು ಇಂಡಿವಿಜುವಲ್ ಮೆಂಟರ್ಶಿಪ್ ಥರ ಅವರಿಗೆ ಗೈಡ್ ಮಾಡಿ ಅಸೈನ್ಮೆಂಟ್ಸ್ ಎವ್ರಿ ಡೇ ಕೊಡ್ತಾ ಇದ್ದೆ, ಎವ್ರಿ ಡೇ ಟೆಸ್ಟ್, ಅದಕ್ಕೆ ಫೀಡ್ಬ್ಯಾಕ್ ಕೊಟ್ಟು ಐ ಯೂಸ್ ಟು ಕರೆಕ್ಟ್ ದಮ್, ಇವ್ಯಾಲ್ಯುವೇಟ್ ದಮ್. ಆ ಬೇಸಿಸ್ ಮೇಲೆ ಐ ಗಾಟ್ 5 ರ್ಯಾಂಕ್ಸ್ ಇನ್ ದಿ ವೆರಿ ಫಸ್ಟ್ ಇಯರ್. ಅದರಲ್ಲಿ 4 ಜನ IAS ಆದರು, ಒಬ್ಬರು IRS ಇನ್ಕಮ್ ಟ್ಯಾಕ್ಸ್ ಆದರು. ಆ್ಯಂಡ್ ದೆನ್ ಇನ್ 2016 ಐ ಗಾಟ್ ಆಲ್ ಇಂಡಿಯಾ ರ್ಯಾಂಕ್ 1 ಆಲ್ಸೋ, ನಂದಿನಿ KR ಅಂತಂದು. So all India rank 1 from a small institution that I started in Bangalore. UPSC exam ಅನ್ನೋದು toughest exam in India and some people say in the world itself, right? ಅದನ್ನ ಪ್ರಿಪೇರ್ ಆಗಬೇಕಂದ್ರೆ some people sacrifice 4 years, 5 years, 6 years. ಅದರಲ್ಲಿ 142 ಕೋಟಿ ಜನ ಇರೋ ದೇಶದಲ್ಲಿ some people believed in me, came to Bangalore and I delivered all India rank 1 ನಂದಿನಿ KR ಅಂತಂದು. ನೀವು ವಾಪಸ್ ಈಗಲೇ ಸ್ಮಾರ್ಟ್ ಫೋನ್ ಇದೆ, ವಿನಯ್ ಕುಮಾರ್ GB ಅಂತ ಸರ್ಚ್ ಮಾಡ್ಬೋದು, ರೈಟ್, ಲೇಟರ್ ಫ್ರೀ ಇದ್ದಾಗ. ಯಾಕೆ ಅಂತಂದರೆ ನಾವು ವಾಟ್ ಎವರ್ ಬ್ಯಾಕ್ಗ್ರೌಂಡ್ ವಿ ಕಮ್ ಫ್ರಮ್, ಹಂಬಲ್ ಇರ್ಬೋದು, ಪೂವರ್ ಇರ್ಬೋದು, ಲ್ಯಾಕಿಂಗ್ ರಿಸೋರ್ಸಸ್ ಇರ್ಬೋದು, ಲ್ಯಾಕಿಂಗ್ ಸಪೋರ್ಟ್ ಇರ್ಬೋದು, ಲ್ಯಾಕಿಂಗ್ ಆಲ್ ಕೈಂಡ್ಸ್ ಆಫ್ ಮಾರಲ್ ಸಪೋರ್ಟ್, ಫೈನಾನ್ಷಿಯಲ್ ಸಪೋರ್ಟ್, ಇನ್ನೊಬ್ರು ಕಾಲು ಎಳೆದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಬಟ್ ವೆನ್ ವಿ ಕೀಪ್ ಥಿಂಕಿಂಗ್ ಬಿಗ್ ದಟ್ ಐ ಡೋಂಟ್ ವಾಂಟ್ ಟು ಬಿ ಆನ್ ಆರ್ಡಿನರಿ ಸಿಟಿಸನ್, ರೈಟ್, ಐ ವಾಂಟ್ ಟು ಬಿ ಅನ್ ಎಕ್ಸ್ಟ್ರಾರ್ಡಿನರಿ. ಸಮಾಜದಲ್ಲಿ ಎಲ್ಲರಂತ ಇರೋದು ಬೇಡ, ಸಮಾಜ ಉದ್ಧಾರ ಮಾಡಬೇಕು, ಸಮಾಜನ ಸೇವೆ ಮಾಡಬೇಕು ಅಥವಾ ಡೆವಲಪ್ ಮಾಡಬೇಕು ಅನ್ನೋದಾದರೆ ವಿ ಹ್ಯಾವ್ ಟು ಸ್ಟ್ಯಾಂಡ್ ಔಟ್ ಫ್ರಮ್ ದಿ ಕ್ರೌಡ್. ಅದಕ್ಕೆ ವಿ ಹ್ಯಾವ್ ಟು ಡೆವಲಪ್ ಇಂಡಿವಿಜುವಾಲಿಟಿ ವಿತ್ ಇನ್ ಅಸ್. ಆ ಇಂಡಿವಿಜುವಾಲಿಟಿ, ಒರಿಜಿನಾಲಿಟಿ ಡೆವಲಪ್ ಮಾಡಬೇಕಂದ್ರೆ ಇಲ್ಲಿ ನಾಳೆಯಿಂದ ಶುರುವಾಗೋ ಎವ್ರಿ ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು, ದಟ್ ಶುಡ್ ಬಿ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಯುವರ್ ಆಕ್ಟಿವಿಟೀಸ್. ಎಲ್ಲರಿಗೂ ಪಾರ್ಟಿಸಿಪೇಟ್ ಮಾಡಿ. ಆ್ಯಂಡ್ ಮೈ ರಿಕ್ವೆಸ್ಟ್ ಟು ಫ್ಯಾಕಲ್ಟೀಸ್ ಏನಂದರೆ ಎಲ್ಲರಿಗೂ ಅವಕಾಶ ಕೊಡಿ. ಏನು ಮಾಡ್ತಾರೆ, ತಪ್ಪು ತಿಳ್ಕೊಬೇಡಿ, ಹಿಂಗೆ ಹೇಳ್ತೀನಿ ಅಂತಂದು ಚೆನ್ನಾಗಿರೋವಷ್ಟೇ ಫ್ಯಾಷನ್ ಶೋ ಮಾಡ್ತಾರೆ. ಎಲ್ಲರೂ ರ್ಯಾಂಪ್ ಅಪ್ ಮಾಡಲಿ, ಎಲ್ಲರಿಗೂ ಡಿಬೇಟ್ ಅವಕಾಶ ಕೊಡಿ, ಎಲ್ಲರಿಗೂ ರೈಟಿಂಗ್ ಆಕ್ಟಿವಿಟಿ ಇದ್ರೆ ಅದು, ಎಲ್ಲರಿಗೂ ಕ್ವಿಜ್, ಎವ್ರಿಬಡಿ ಸಿಟ್ಟಿಂಗ್ ಹಿಯರ್ ಶುಡ್ ಗೆಟ್ ಆನ್ ಆಪರ್ಚುನಿಟಿ. ನಾವು ಎಜುಕೇಷನ್ ಸಿಸ್ಟಮಲ್ಲಿ ಅದೊಂದು ತಪ್ಪು ಮಾಡ್ತೀವಿ ಸರ್, ನಾವು ಎಲ್ಲ ಆ್ಯಕ್ಟಿವಿಟೀಸ್ಗೂ ಅವ್ರಿಗೆ ಅವಕಾಶ ಕೊಡಿ. ಇದೆಲ್ಲ ಯಾವ ಕೆಪಾಸಿಟಿದಲ್ಲಿ ಹೇಳ್ತಿದ್ದೀವಿ, ಹೌದು ಬಂದ್ಬಿಟ್ಟು ದೊಡ್ಡದಾಗಿ ಹೇಳ್ತಿದ್ದೀಯಲ್ಲ ಏನು ನೀನು ಅಂತಂದು ಕೇಳ್ಬೋದು ಬಾಯ್ಸ್, ರೈಟ್. ಯಾಕೆ ಅಂತಂದರೆ ಒಂದು ಹಂಬಲ್ ಬ್ಯಾಕ್ಗ್ರೌಂಡಿಂದ ಹೋಗಿ ನಾವು ನನ್ನ ಇನ್ಸ್ಟಿಟ್ಯೂಷನ್ ಬೆಂಗಳೂರಲ್ಲಿ ಶುರು ಆಗಿದ್ದು. ಐ ಹ್ಯಾವ್ ಎ ಸೆಂಟರ್ ಇನ್ ಜಮ್ಮು ಕಾಶ್ಮೀರ್, ಶ್ರೀನಗರದಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿದ್ದೀನಿ. ಐ ಆಮ್ ದಿ ಫಸ್ಟ್ ಇಂಡಿಯನ್ ಟು ಓಪನ್ ಅ ಬ್ರಾಂಚ್ ಇನ್ ಜಮ್ಮು ಕಾಶ್ಮೀರ್, ಶ್ರೀನಗರದಲ್ಲಿ. ಆ್ಯಂಡ್ ಡೆಲ್ಲಿ, ಲಕ್ನೋ, ಹೈದರಾಬಾದ್ ಅಲ್ಲೆಲ್ಲ ಓಪನ್ ಮಾಡಿದ್ದೀನಿ. So around 12,000 students currently, they are part of our institution. 12,000 ಜನ, ಎವ್ರಿ IIT, ಎವ್ರಿ IIM, you name any aims ಇರ್ಬೋದು, ಎವ್ರಿ ಟಾಪ್ ಮೋಸ್ಟ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಷನ್, ಅಲ್ಲಿಂದ ಪಾಸ್ ಔಟ್ ಆಗಿ IAS ಮಾಡಬೇಕಂತ ಬಂದಿರೋರು ದೇ ಆರ್ ಮೈ ಸ್ಟೂಡೆಂಟ್ಸ್. ನಾನೇನು ಅಬ್ಸರ್ವ್ ಮಾಡಿದ್ದೀನಿ, ಇಫ್ ಯು ವಾಂಟ್ ಟು ಸ್ಟ್ಯಾಂಡ್ ಔಟ್, ನೀವು ಸಮಾಜದಲ್ಲಿ ಸ್ಟ್ಯಾಂಡ್ ಔಟ್ ಆಗಬೇಕು, ಬೆಳಿಬೇಕು, ಇಫ್ ಯು ವಾಂಟ್ ಟು ಬಿಕಮ್ ಲೀಡರ್ಸ್, ರೈಟ್, ಫ್ರಮ್ ಆರ್ಡಿನರಿ ಟು ಎಕ್ಸ್ಟ್ರಾರ್ಡಿನರಿ, ಇಲ್ಲಿ ಕಾಲೇಜ್ ಕ್ಯಾಂಪಸ್ ಏನಿದೆ ದಟ್ ಈಸ್ ಯುವರ್ ಬಿಗ್ಗೆಸ್ಟ್ ಆಪರ್ಚುನಿಟಿ. ಇಲ್ಲಿದ್ದಾಗ ಯು ಹ್ಯಾವ್ ಟು ಡೆವಲಪ್ ನಾಟ್ ಓನ್ಲಿ ಯುವರ್ ಇಂಡಿವಿಜುವಾಲಿಟಿ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಜೊತೆಗೆ ಫಿಕ್ಷನ್ ಓದಿ, ನಾನ್ ಫಿಕ್ಷನ್ ಓದಿ, ರೈಟ್, ಚೂಸ್ ಯುವರ್ ಲೈಕಿಂಗ್. ಆಮೇಲೆ ಲೀಡರ್ಶಿಪ್ನ ಬೆಳೆಸ್ಕೊಳ್ಳಿ, ಸ್ಟೇಜ್ ಮೇಲೆ ಬಂದು ಮಾತಾಡಿ ಧೈರ್ಯವಾಗಿ, ಆಮೇಲೆ ಡಿಬೇಟ್ ಮಾಡಿ, ಕ್ವಿಜ್ ಮಿಸ್ಸಿಂಗ್ ಇದೆ, ನಾನು ಆಗಲೇ ನೋಡಿದೆ ಲಿಸ್ಟಲ್ಲಿ, ಕ್ವಿಜ್ ಕಾಂಪಿಟೇಷನ್ ಇಡಿ, ರೈಟ್. ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಆಕ್ಟಿವಿಟೀಸ್. ಇವ್ರನ್ನ ಕಾಲೇಜಿಂದ ಹೊರಗೆ ಹೋದಾಗ ದೇ ಶುಡ್ ಬಿ ಕಾನ್ಫಿಡೆಂಟ್ ಟು ಫೇಸ್ ದಿ ಅನ್ಸರ್ಟನ್ ವರ್ಲ್ಡ್.
ಹೊರಗೆ ಏನು ಅನ್ಸರ್ಟೆಂಟಿ ಇದೆ ಅದನ್ನು ಫೇಸ್ ಮಾಡೋ ಕಾನ್ಫಿಡೆನ್ಸ್ ಇರಬೇಕು ನಿಮಗೆ. ಇಟ್ ಕ್ಯಾನ್ ಬಿ ಕಾಂಪಿಟೇಟಿವ್ ಎಕ್ಸಾಮ್ ಆರ್ ಇಟ್ ಕ್ಯಾನ್ ಬಿ ಎನಿ ಅದರ್ ಅನ್ಸರ್ಟೆಂಟಿ. ನಿಮ್ಮ ಲೈಫಲ್ಲಿ ಏನು ಬರುತ್ತೋ ಅದನ್ನು ಫೇಸ್ ಮಾಡೋ ಕಾನ್ಫಿಡೆನ್ಸ್ ಇರಬೇಕು. ಇಲ್ಲಿಂದ ಹೊರಗೆ ಹೋದಾಗ, ಕಾಲೇಜಿಂದ ಔಟ್ಪುಟ್ ಆದಾಗ ಯು ಶುಡ್ ನಾಟ್ ಫೀಲ್ ಬ್ಲ್ಯಾಂಕ್. ಮುಂದೆ ಏನು ಅನ್ನೋ ಪ್ರಶ್ನೆ ನಿಮ್ಮ ಮುಂದೆ ಬರಬಾರ್ದು. ಮುಂದೆ ನಾನು ಆಲ್ರೆಡಿ ಒಂದು ಮಾರ್ಗ ಹಾಕೊಂಡಿದ್ದೀನಿ, ದಾರಿ ಹಾಕೊಂಡಿದ್ದೀನಿ ಅನ್ನೋದು ಈ ಕಾಲೇಜ್ನಲ್ಲಿ ನಿಮಗೆ ಆ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿರಬೇಕು. ದೆನ್ ಓನ್ಲಿ ಯು ವಿಲ್ ಸರ್ವೈವ್ ಔಟ್ಸೈಡ್. ಇಲ್ಲ ಅಂತಂದರೆ ಈ ಪ್ರಪಂಚ ತುಂಬ ಕ್ರೂರು. ಇದು ನೀವು ಬೆಳಿಬೇಕಂತಂದ್ರೂ ತುಳಿಯೋ ಕೆಲಸ ಮಾಡ್ತದೆ. ತುಳಿಬೇಕಾದ್ರೂ ಕೂಡ ತುಳಿದರೂ ಕಾಲನ್ನ ನಮಸ್ಕಾರ ಮಾಡಿ ಆ ಕಾಲನ್ನ ಉಲ್ಟಾ ಮಾಡಿ ಸರಿಸ್ಬಿಟ್ಟು ಬೆಳೆಯುವಷ್ಟು ಕೆಪಾಸಿಟಿ, ಕಾನ್ಫಿಡೆನ್ಸ್ ನಿಮಗಿರಬೇಕು. ರೈಟ್? ಅದು ಕಾಲೇಜಲ್ಲಿ ಆಗುತ್ತೆ. ಐ ಹೋಪ್ ಈ ಕಾಲೇಜಲ್ಲಿ ಆಪರ್ಚುನಿಟಿ ಸಿಗ್ತಾ ಇದೆ, ನಾಳೆಯಿಂದ ಉಪಯೋಗಿಸ್ಕೊಳ್ಳಿ, ಬೆಳೀರಿ. ಅದೇ ರೀತಿ ಇಲ್ಲಿ ಈ ಆಸ್ ಪಾರ್ಟ್ ಆಫ್ ಮೈ ಏನು ಈ ಜರ್ನಿ ಏನಿದೆಯಲ್ಲ, ಅದು ಒಂದೇ ಲೈನ್ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ನಾನು. ಏನು ಸರ್ ಹೇಳ್ಬೋದಾ? ಅಲ್ಲ, ಮತ್ತು ಆಮೇಲೆ ಇನ್ನೊಂದು ಲೆಟ್ರ್ ಬಂದರೆ ಅಂತಂದಷ್ಟೇ. ಈಗ ದಾವಣಗೆರೆ ಲೋಕಸಭಾ MP ಆಗೋದಕ್ಕೆ ಏನೋ ಪಾದಯಾತ್ರೆ ಎಲ್ಲ ಮಾಡಿಕೊಂಡು ಎಂಟೈರ್ ದಾವಣಗೆರೆ ಕ್ಷೇತ್ರನ ಸುತ್ತಾಡ್ತಾ ಇದ್ದೀನಿ. ಇದು ಪೊಲಿಟಿಕಲ್ ಸ್ಪೀಚ್ ಅಲ್ಲ, ಇಟ್ ಇಸ್ ಜಸ್ಟ್ ಅ ಜರ್ನಿ ಅಂತಂದು. ಸೊ ನಾವು ಲಾಸ್ಟ್ 9 ಇಯರ್ಸಲ್ಲಿ 1200 IAS IPS ಆಫೀಸರ್ಸ್ ನನ್ನ ಮಾರ್ಗದರ್ಶನದಲ್ಲಿ, ನಮ್ಮ ಸಂಸ್ಥೆ ಮಾರ್ಗದರ್ಶನದಲ್ಲಿ ಏನಂತ ಆಫೀಸರ್ಸ್ ಆಗಿ ಇಡೀ ದೇಶ ಎವ್ರಿ ಸ್ಟೇಟಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅವರಿಂದ ಕೆಲಸ ತೆಗಿಬೇಕು ಅನ್ನೋದಾದರೆ ನಾವು ಪಾಲಿಟಿಕ್ಸಿಗೆ ಎಂಟ್ರಾಗಿ ಲೀಡರ್ಸ್ ಆಗಬೇಕು. ಆ್ಯಂಡ್ ಇಲ್ಲಿ ಯಾರ್ಯಾರು ಕಾನ್ಫಿಡೆನ್ಸ್ ಇದೆ ಯೂತ್ಗೆ, ಆ್ಯಂಡ್ ಯಾವುದಾದ್ರೂ ಫೀಲ್ಡ್ ಚೂಸ್ ಮಾಡೋದಾದರೆ ಒಂದು ಬ್ಯೂರೋಕ್ರಸಿ IAS IPS ಆಗಿ, ಇಲ್ಲ ಅದು ಆಗಲಿಲ್ಲ ಅಂತಂದರೆ ಬಿಕಮ್ ಲೀಡರ್ಸ್ ಇನ್ ಪಾಲಿಟಿಕ್ಸ್. ಒಳ್ಳೆ ವ್ಯಕ್ತಿಗಳು ರಾಜಕಾರಣಕ್ಕೆ ಬರಬೇಕು, ಒಳ್ಳೆ ಮನಸ್ಸಿರೋರು, ಸಾಮಾಜಿಕ ಕಳಕಳಿ ಇರೋರು. ಬಿಕಾಸ್ ವಿ ಆರ್ ಆಲ್ ರೂಲ್ಡ್ ಬೈ ಪೀಪಲ್ ವಿತೌಟ್ ಕಾನ್ಷಿಯನ್ಸ್. ಸಾಮಾಜಿಕ ಕಳಕಳಿ ಇಲ್ಲದೆ ಇರೋರು, ಆತ್ಮಸಾಕ್ಷಿ ಇಲ್ಲದೆ ಇರೋಂಥವ್ರು ಇವತ್ತು ನಮ್ಮನ್ನೆಲ್ಲ ಆಳ್ತಾ ಇದ್ದಾರೆ. ಎಲ್ಲ ಲೆವೆಲಲ್ಲೂ ನಮ್ಮನ್ನು ಆಳ್ತಾ ಇದ್ದಾರೆ. ಆ ಆಳ್ವಿಕೆಗೆ ನಾವು ಒಳಪಟ್ಟಿದ್ದೀವಿ. ಮೆಕ್ಯಾನಿಕಲ್ ಆಗಿ ನಮ್ಮ ಲೈಫ್ ಹೆಂಗೋ ತಳ್ಕೊಂಡು ಹೋಗ್ತಾ ಇದೆ. ಅದರಿಂದ ಪಾರಾಗಬೇಕು, ಸೊಸೈಟಿ ಉದ್ಧಾರ ಆಗಬೇಕು, ಸಮಾಜ ಇನ್ನೂ ಚೆನ್ನಾಗಾಗಬೇಕು, ಶಾಂತಿ ನೆಮ್ಮದಿ ಎಲ್ಲ ಕಡೆ ಬರಬೇಕು ಅಂತಂದರೆ ಎವ್ರಿ ಒನ್ ಯಾರಿಗೆ ಕಾನ್ಫಿಡೆನ್ಸ್ ಇದೆ, ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಒಳ್ಳೆತನದ ಬಗ್ಗೆ, ನಿಮ್ಮಂಥವ್ರು ಕೂಡ ಇವತ್ತು ರಾಜಕಾರಣಕ್ಕೆ ಬರಬೇಕು. ಸೊ ಇಲ್ಲಿ ಕರೆಸಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರಾ, ಒಂದು 5 ನಿಮಿಷ ಜಾಸ್ತಿ ಕೊಟ್ಟಿದ್ದೀರಾ. ಇದನ್ನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Thank you, Mr. Vinay Kumar, sir, for your inspiration words. Now I'd like to request our chairman to honor our guest. Thank you, sir. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.